ಆಕಾಶವಾಣಿ ಕ್ಷಿತಿಜ ಲಿಟ್ರರಿ ಗುರು ವಿಶೇಷ ಕಾರ್ಯಕ್ರಮ. ಈ ವಾರದ ಅತಿಥಿ ಹಿರಿಯ ಸಾಹಿತಿ ಹಾಗೂ ಖ್ಯಾತ ವಿಮರ್ಶಕರಾದ ಡಾ. ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರು. ಇವರೊಡನೆ ಸಂವಾದದಲ್ಲಿ ಪಾಲ್ಗೊಳ್ಳುತ್ತಾರೆ ಡಾ. ನಿರ್ಮಲಾ ಸಿ. ಎಲಿಗಾರ್. ಬಿಡಿಯಾಗಿ ಓದಿ ವಿಮರ್ಶಿಸುವ ಕ್ರಮಕ್ಕಿಂತ ಇಡಿಯಾಗಿ ಓದಿ ವಿಮರ್ಶಿಸುವಂತಹ ಅಧ್ಯಯನ ಕ್ರಮದ ಬಗ್ಗೆ ಕಾಳಜಿ ಹೊಂದಿರುವವರು ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರು. ಸಾಹಿತ್ಯದ ಅತಿ ಸಂಕೀರ್ಣ ಸಂಗತಿಗಳನ್ನು ಒಣ ವಿಚಾರವೆನ್ನಿಸದೆ ಅತಿ ಸ್ವಾರಸ್ಯಕರವಾಗಿ ಹಾಗೂ ಸರಳ ರೀತಿಯಲ್ಲಿ ವಿಶ್ಲೇಷಿಸಿ ಅದು ಎಲ್ಲ ವರ್ಗದ ಓದುಗರನ್ನು ತಲುಪುವಂತೆ ನಿರೂಪಿಸುವುದರಲ್ಲಿ ಸಿದ್ಧಹಸ್ತರು ಬಾಲಸುಬ್ರಹ್ಮಣ್ಯಂ ಅವರು. ಇವರು ಹುಟ್ಟಿದ್ದು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ನರಹಳ್ಳಿ. ಪ್ರಾರಂಭಿಕ ಶಿಕ್ಷಣವನ್ನು ನರಹಳ್ಳಿಯಲ್ಲಿಯೇ ಪೂರೈಸಿದ ಬಾಲಸುಬ್ರಹ್ಮಣ್ಯ ಅವರು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಕನ್ನಡ BA ಆನರ್ಸ್ ಪದವಿಯನ್ನು ಹಾಗೂ MA ಪದವಿಯನ್ನು ಪ್ರಥಮ ರ್ಯಾಂಕ್ ಪಡೆಯುವ ಮೂಲಕ ಪೂರೈಸಿದ ಬಾಲಸುಬ್ರಹ್ಮಣ್ಯಂ ಅವರು BM ಶ್ರೀ ರಾಜರತ್ನಂ ಸ್ವರ್ಣ ಪದಕ ಪಡೆದುದಲ್ಲದೆ ಅತ್ಯುತ್ತಮ ವಿದ್ಯಾರ್ಥಿ ಎಂಬ ರಾಜ್ಯ ಪ್ರಶಸ್ತಿ ಹಾಗೂ ಭಾರತ ಸರ್ಕಾರದ ಪ್ರತಿಭಾ ವಿದ್ಯಾರ್ಥಿ ವೇತನ ಪಡೆದ ಪ್ರತಿಭಾವಂತರು. ಆಧುನಿಕ ಕಾವ್ಯದ ಹಿನ್ನೆಲೆಯಲ್ಲಿ KSನ ಕಾವ್ಯ ಒಂದು ಅಧ್ಯಯನ ಎಂಬ ಪ್ರೌಢ ಪ್ರಬಂಧ ಮಂಡಿಸಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಪಡೆದ PhD ಪದವಿ ಹಾಗೂ ಪೂರ್ಣ ಪ್ರಮಾಣದ KSನ ನುಡಿಮಲ್ಲಿಗೆ ಎಂಬ ಸಂದರ್ಶನ ಕೃತಿ ಕನ್ನಡ ಸಾಹಿತ್ಯದಲ್ಲಿ ಪ್ರಕಟವಾಗಿರುವ ಮಾದರಿಯ ಮೊದಲ ಕೃತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿವೆ. ಬೆಂಗಳೂರಿನ ಶೇಷಾದ್ರಿಪುರಂ ಕಾಲೇಜಿನ ಕನ್ನಡ ವಿಭಾಗಕ್ಕೆ ಪ್ರಾಧ್ಯಾಪಕರಾಗಿ ಸೇರ್ಪಡೆಗೊಂಡು ನಂತರ ವಿಭಾಗದ ಮುಖ್ಯಸ್ಥರಾಗಿ ಪ್ರಾಂಶುಪಾಲರಾಗಿ ನಿವೃತ್ತಿ ಹೊಂದುತ್ತಾರೆ. 3 ದಶಕಗಳಿಂದಲೂ ನಿರಂತರವಾಗಿ ಸಾಹಿತ್ಯಿಕ ಅನುಸಂಧಾನದಲ್ಲಿ ತಮ್ಮನ್ನು ತೊಡಗಿಸಿಕೊಂಡ ಬಾಲಸುಬ್ರಹ್ಮಣ್ಯ ಅವರು ವಿಮರ್ಶಾ ಕ್ಷೇತ್ರದಲ್ಲಿ ತಮ್ಮದೇ ಆದ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿದ್ದಾರೆ. ಯಾವುದೇ ಕೃತಿಯನ್ನು ಪರಿಶೀಲಿಸ ಹೊರಟಾಗ ಪ್ರಾಚೀನ ಕೃತಿಯನ್ನು ಆಧುನಿಕ ಸಂದರ್ಭಕ್ಕೆ ಪ್ರಸ್ತುತತೆಯನ್ನು ಪರಿಶೀಲಿಸಿ ಆಧುನಿಕ ಕೃತಿಯ ವಿಮರ್ಶೆ ಮಾಡುವಾಗ ಪಾರಂಪರಿಕವಾಗಿ ಅದು ಪಡೆಯಬಹುದಾದ ಅರ್ಥವನ್ನು ವಿವೇಚಿಸಿ ವಿಮರ್ಶೆ ಕೈಗೊಳ್ಳುವುದು ಇವರ ವಿಶೇಷತೆ. ಬಾಲಸುಬ್ರಹ್ಮಣ್ಯ ಅವರಿಗೆ ಸಂದ ಪ್ರಶಸ್ತಿ ಪುರಸ್ಕಾರಗಳು ಹಲವಾರು. ಎಂದು ಅತಿಥಿಯಾಗಿರುವಂತಹ ಡಾ. ನರಹಳ್ಳಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಸಂಪೂರ್ಣ ತಂಡದ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಸರ್, ಕ್ಷಿತಿಜ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಕ್ಷಿತಿಜ ಅಂದ ತಕ್ಷಣ 2 ದೊಡ್ಡ ದಿವ್ಯ ಶಕ್ತಿಗಳ ಸಂಗಮ ಅಂತ ನಾವು ಭಾವಿಸೋದಾದರೆ ಕನ್ನಡದ ವಿಮರ್ಶೆಯ ಲೋಕ ಮತ್ತು ಸಾಹಿತ್ಯ ಲೋಕ ಎರಡನ್ನು ಭಿನ್ನವಾಗಿ ನೋಡುವಂಥದ್ದು ಕಾಲ ಇದೆ. ನಿಮ್ಮ ಬಾಲ್ಯವನ್ನು ನಾವು ನೋಡಿದಾಗ ನೀವು ಒಂದು ದೊಡ್ಡ ಕ್ಷಿತಿಜವಾಗಿ ನಮಗೆ ಕಾಣಿಸ್ತೀರಾ. ಯಾಕೆಂದರೆ ಓದಿದ್ದು ವಿಜ್ಞಾನ ವಿಷಯ, ನಂತರ ಗೋಲ್ಡ್ ಮೆಡಲ್ ಕನ್ನಡದ ಅಧ್ಯಯನದಲ್ಲಿ. ಅದಾದ ನಂತರ ನಿಮ್ಮ ಸಾಹಿತ್ಯದ ಪಯಣ ಶುರುವಾಗೋದು ಕಾವ್ಯದಿಂದ ಮತ್ತೆ ವಿಮರ್ಶೆಯತ್ತ ಮುಖ ಮಾಡ್ತೀರಾ. ಈ ಎಲ್ಲ ನೆಲೆಯಲ್ಲಿ ನರಹಳ್ಳಿ ಬಾಲಸುಬ್ರಹ್ಮಣ್ಯಂ ಒಬ್ಬ ಖ್ಯಾತ ವಿಮರ್ಶಕರಾಗಿ ಎಷ್ಟೋ ಕಡೆ ಒಂದು ಇಹದ ಪರಿಮಳದ ಹಾದಿಯಾಗಿ ಒಬ್ಬ ದಾರ್ಶನಿಕರಾಗಿ ನಮಗೆ ಕಾಣ್ತಾರೆ. ಈ ನೆಲೆಯಲ್ಲಿ ನಮ್ಮ ಕ್ಷಿತಿಜ ಈ ಲಿಟರರಿ ಗುರುವಿಗೆ ಸೂಕ್ತವಾದ ವ್ಯಕ್ತಿ. ಹೊಸ ವರ್ಷದ ಈ ಕ್ಷಿತಿಜಕ್ಕೆ ಮತ್ತೊಮ್ಮೆ ತಮಗೆ ಸ್ವಾಗತ ಸರ್. ನಮಸ್ಕಾರ. ಈಗ ವಿಮರ್ಶಾ ಬದುಕನ್ನು ಸ್ವಲ್ಪ ಬದಿಗೆ ಇಟ್ಟು ನಾನು ಸಾಹಿತ್ಯ ಸಂವಾದಕ್ಕೆ ಇಳಿಯೋದಾದರೆ ನಿಮಗೆ ಈ ಕನ್ನಡ ಪರಂಪರೆ ಅಥವಾ ಸಾಹಿತ್ಯ ಪರಂಪರೆ ಅಂದ ತಕ್ಷಣ ಏನು ನೆನಪಾಗುತ್ತೆ? ನನಗೆ ಕನ್ನಡ ಪರಂಪರೆ ಅಂದ ತಕ್ಷಣ ನೆನಪಾಗೋದು ಕವಿರಾಜ ಮಾರ್ಗ. ಕವಿರಾಜ ಮಾರ್ಗದಿಂದ ಈ ಹೊತ್ತಿನವರೆಗೆ ಕನ್ನಡದ ಅನೇಕ ಶ್ರೇಷ್ಠ ಮನಸ್ಸುಗಳು ಈ ಬದುಕಿನ ಬಗ್ಗೆ, ಸಮಕಾಲೀನ ತಲ್ಲಣ್ಣಗಳ ಬಗ್ಗೆ, ಬದುಕನ್ನು ಚಂದ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಚಿಂತನೆಯನ್ನು ಮಾಡಿದ್ದಾರೆ. ನಾವಿವತ್ತು ನಿಜವಾಗಿಯೂ ಏನು ಮಾಡಬೇಕು ಅಂತಂದರೆ, ಪರಂಪರೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತು ಅಂತಂದರೆ ಇವತ್ತಿನ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಬಿಡುತ್ತೆ. ನಿಜವಾಗಿ ಕವಿರಾಜ ಮಾರ್ಗದ ಒಂದು ಮಾತು ನನಗೆ ಬಹಳ ಮುಖ್ಯ ಅಂತ ಅನ್ಸೋದೇನು ಅಂತಂದರೆ, ಕಸವರಮೆಂಬುದು ನೆರೆ ಸೈರಿಸಲಾರ್ಪೊಡೆ, ಕಸವರಮೆಂಬುದು, ಕಸವರ ಅಂದರೆ ನಿಧಿ, ಐಶ್ವರ್ಯ, ನಿಜವಾದ ಸಂಪತ್ತು ಯಾವುದು ಅಂತ. ಇವತ್ತು ಸಂಪತ್ತು ಅಂದರೆ ಕೋಟ್ಯಾಂತರ ರೂಪಾಯಿ ಅಂತ ನಾವು ಹೇಳ್ತಾ ಇದ್ದೀವಲ್ಲ. ನೋಡಿ, ಕನ್ನಡ ಮನಸ್ಸು 1000 ವರ್ಷದಿಂದ ಹೇಗೆ ಯೋಚನೆ ಮಾಡಿದೆ. ಕಸವರಮೆಂಬುದು ನೆರೆ ಸೈರಿಸಲಾರ್ಪೊಡೆ, ಪರಧರ್ಮಮಂ ಪರವಿಚಾರಮಂ.
ಬೇರೆಯವರ ವಿಚಾರಗಳನ್ನು, ಬೇರೆ ಧರ್ಮವನ್ನು ಸೈರಿಸೋದನ್ನು ಕಲ್ತ್ಕೊಂಡ್ಬಿಟ್ರೆ ನಾವು ಬಹುಶಃ ಅದೇ ನಿಜವಾದ ಸಂಪತ್ತು ಅಂತ. ಇವತ್ತು ನಮ್ಮ ಅನೇಕ ಸಂಘರ್ಷಗಳು, ಅನೇಕ ತಲ್ಲಣಗಳು ಬೇರೆಯವರ ವಿಚಾರವನ್ನು ನಾವು ಗೌರವಿಸೋದಿಲ್ಲ, ಬೇರೆಯವರ ಬಗ್ಗೆ ತಿರಸ್ಕಾರ, ಬೇರೆ ಧರ್ಮವನ್ನು ತಾಳಿಕೊಳ್ಳುವ ಶಕ್ತಿ ನಮಗಿಲ್ಲ. ಇಂಥ ಹೊತ್ತಲ್ಲಿ ಕನ್ನಡ ಮನಸ್ಸು 1000 ವರ್ಷದ ಹಿಂದೆ ಯೋಚನೆ ಮಾಡಿದ್ದು ಎಂತಹ ಉದಾತ್ತವಾದದ್ದು. ನೀವು ಹೇಳಿದ್ರಲ್ಲ, ಸಾಹಿತ್ಯಕ್ಕೆ ಒಂದು ಔಷಧೀಯ ಗುಣ ಇದೆ. ನಿಜವಾಗಿಯೂ ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ಇಲ್ಲದೇ ಇದ್ದರೆ ಜಗತ್ತಿನಾದ್ಯಂತ ಒಬ್ಬ ಸಾಹಿತಿಗೆ ಯಾಕಿಷ್ಟು ಗೌರವ? ನೀವು ಯಾವುದೇ ದೇಶದ ಪರಂಪರೆಯನ್ನು ನೋಡಿದ್ರೂ ಗೌರವ ಇರೋದು ಲೇಖಕರಿಗೆ, ಸಾಹಿತಿಗಳಿಗೆ, ಕಲಾವಿದರಿಗೆ. ಯಾಕೆ ಈ ಗೌರವ ಕೊಡುತ್ತೆ ಸಮಾಜ ಅಂತಂದರೆ, ಇವರೆಲ್ಲರೂ ನೀವೊಂದು ಮಾತನ್ನು ಬಳಸಿದ್ರಿ, ದರ್ಶನ ಅನ್ನೋ ಮಾತನ್ನು. ಇಡೀ ಬದುಕಿನಲ್ಲಿ ಈ ಬದುಕಿಗೆ ಯಾವುದು ಉಪಯುಕ್ತವಾಗಬಹುದು, ಚೆಂದ ಆಗಬಹುದು ಅನ್ನೋದನ್ನು ತಮ್ಮ ಇಡೀ ಬದುಕನ್ನು ತೆಗೆದು ಅಧ್ಯಯನ ಮಾಡಿ ಸವಸಿ ಇಂಥ ದರ್ಶನವನ್ನು ನಮಗೆ ಕೊಟ್ಟಿದ್ದಾರೆ. ಹೀಗಾಗಿ ನನಗೆ ಕನ್ನಡ ಪರಂಪರೆ ಅಂದ ತಕ್ಷಣ ಕವಿರಾಜ ಮಾರ್ಗದಿಂದ ಹಿಡಿದು ಇವತ್ತಿನ ಕುವೆಂಪು ಅವರಿವರೆಗೂ, ಇತ್ತೀಚಿನ ಹೊಸದಾಗಿ ಬರೀತಾ ಇರುವಂಥ ಇವತ್ತಿನ ಒಬ್ಬ ಲೇಖಕನವರೆಗೂ ನನಗೆ ಇಡೀ ಪರಂಪರೆ ಕಣ್ಮುಂದೆ ಬರುತ್ತೆ. ಈಗ ಈ ಪರಂಪರೆ ನಿಮಗೆ ಇಷ್ಟೊಂದು ಹಾಸುಹೊಕ್ಕಾಗಿ ನಿಮ್ಮ ಬದುಕಲ್ಲಿ ಬೇರೂರೋಕ್ಕೆ ಬಹುಶಃ ನಿಮ್ಮ ನರಹಳ್ಳಿಯ ಪಾಂಡವಪುರ ತಾಲೂಕಿನ ಮಂಡ್ಯ ಜಿಲ್ಲೆಯ ಆ ಹಳ್ಳಿಯ ಪರಿಸರ ಇಷ್ಟರ ಮಟ್ಟಿಗೆ ಪ್ರಭಾವ ಬೀರಿದೆ. ನಿಜವಾಗಿ ನನಗೆ ಇವತ್ತಿಗೂ ನರಹಳ್ಳಿ ಒಂದು ಪ್ರಜ್ಞೆನೇ. ನನಗೆ ಒಂದು ಊರು ಅಂತ ನಂಗೆ ಅನಿಸೋದೇ ಇಲ್ಲ. ನಮ್ಮಲ್ಲಿ ಗ್ರಾಮ ತತ್ವ ಅನ್ನೋದೊಂದು ಪರಿಕಲ್ಪನೆ, ಬಹಳ ಮುಖ್ಯವಾದ ಪರಿಕಲ್ಪನೆ ನಮ್ಮಲ್ಲಿ. ನಾವು ಇವತ್ತು ಅದರಿಂದ ಬಹಳ ದೂರ ಬಂದುಬಿಟ್ಟಿದ್ದೀವಿ. ನರಹಳ್ಳಿ ನನಗೆ 2 ಸಂಗತಿಗಳನ್ನು ಕೊಡ್ತು. ಒಂದು, ಸಹಬಾಳ್ವೆಯ ಪರಿಕಲ್ಪನೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಈ ಹೊತ್ತಿಗೆ ಕೂಡ ನಿಜ ಇದು. ನಮ್ಮ ನರಹಳ್ಳಿಯಲ್ಲಿ ಯಾರದಾದ್ರೂ ಮನೆಯಲ್ಲಿ ಸಾವು ಸಂಭವಿಸಿದ್ರೆ ಇಡೀ ಊರಿನಲ್ಲಿ ಅಡುಗೆ ಮಾಡೋದಿಲ್ಲ. ಹಿಂದೆ ಏನಿತ್ತು ಅಂದರೆ ಬಾವಿಯಲ್ಲಿ ನೀರು ಸೇದೋದಿಲ್ಲ, ಒಲೆ ಹಚ್ಚೋದಿಲ್ಲ ಅಂತಿತ್ತು, ಹಚ್ಚಬಾರ್ದು ಅಂತ. ಈ ಹೊತ್ತಿನಲ್ಲಿ ಬಂದಿರೋದ್ರಿಂದ, ಎಲೆಕ್ಟ್ರಿಕ್ ದೀಪ ಇರೋದ್ರಿಂದ ಅಥವಾ ಸ್ಟವ್ಗಳು ಇತ್ಯಾದಿಗಳಿರೋದ್ರಿಂದ ಆ ರೀತಿ ಅಲ್ಲದೇ ಇದ್ರೂ ಯಾರ ಮನೇಲೂ ಅಡುಗೆ ಮಾಡೋದಿಲ್ಲ ಸಂಸ್ಕಾರ ಆಗೋವರೆಗೆ, ಯಾವ ಜಾತಿಯವರೇ ಆಗಿರಬಹುದು. ಅಂದರೆ ನಾವೆಲ್ಲರೂ ದುಃಖದಲ್ಲಿ ಪಾಲ್ಗೊಳ್ತೀವಿ ಅಂತ, ಹಾಗೆಯೇ ಸುಖದಲ್ಲೂ ಪಾಲ್ಗೊಳ್ತೀವಿ ಅಂತ. ಯಾರ್ದಾದ್ರೂ ಮನೆಯಲ್ಲಿ ಮದುವೆ ಆಯಿತು ಅಂತಂದರೆ ಬೇರೆ ಜಾತಿಯವರು ಬಂದು ಊಟ ಮಾಡೋದಿಲ್ಲ ಅಂದರೆ ಅಕ್ಪಡಿ ಅಂತ ಕೊಡ್ತಾರೆ. ಒಂದು ಮರದಲ್ಲಿ ಆ ಹೊತ್ತು ಅಡುಗೆಗೆ ಅವ್ರು ಏನೇನು ಬಳಸ್ತಾರೋ ಆ ಥರ ಎಲ್ಲ ಪರಿಕರಗಳನ್ನು ಇಟ್ಟು ನಿಮ್ಮಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡಿ, ಇದು ನಮ್ಮ ವಸ್ತು, ನೀವು ಅಡುಗೆ ಮಾಡ್ಕೊಂಡು ಊಟ ಮಾಡಿ ಅಂತ. ಅಂದರೆ ಸುಖ ಆಗ್ಬೋದು, ದುಃಖ ಆಗ್ಬೋದು, ಸಮಾನವಾಗಿ ಹಂಚ್ಕೊಳ್ತೀವಿ ಅಂತ, ಇಡೀ ಊರು ಹಂಚ್ಕೊಳ್ಳುತ್ತೆ ಅಂತ. ಅಂದರೆ ಈ ಸಹಬಾಳ್ವೆಯ ಪರಿಕಲ್ಪನೆಯನ್ನು, ಇದನ್ನೇ ನಾನು ಹೇಳಿದ್ದು. ಸೊ ಕವಿರಾಜ ಮಾರ್ಗ ಹೇಳುವಂಥದ್ದು, ನನ್ನ ನರಹಳ್ಳಿಯ ಜನರು ಹೇಳುವಂಥದ್ದು ಎರಡೂ ಒಂದೇ. ಸೊ ಹೀಗಾಗಿ ನಮ್ಮಲ್ಲಿ ಬಹಳ ಮುಖ್ಯವಾದದ್ದೇನು ಅಂತಂದರೆ, ಈ ಹೊತ್ತು ನಮಗೆ ಅತ್ಯಂತ ಅಗತ್ಯವಾಗಿ ಬೇಕಾಗಿರೋದು ಈ ಸಹಬಾಳ್ವೆಯ ಪರಿಕಲ್ಪನೆ. ನರಹಳ್ಳಿ ನನಗೆ ಕಲಿಸ್ಕೊಟ್ಟಿದೆ. ತಾವು ಈ ಸಹಬಾಳ್ವೆ ಬಗ್ಗೆ ಹೇಳುವಾಗ ನನಗೊಂದು ಹಾಡು ನೆನಪಾಗುತ್ತೆ. ಹೇಗೆ ಸೂರ್ಯ ಎಲ್ಲವನ್ನೂ ಸಮಾನವಾಗಿ ಕಾಣ್ತಾನೆ. ನಮ್ಮ ಬೇಂದ್ರೆ ಅವರು ಹೇಳಿದಾಗೆ, ಮೂಡಲ ಮನೆಯ ಮುತ್ತಿನ ನೀರಿನ ಅದ್ಭುತವಾದ ಗೀತೆ ರೀ ಅದು, ಎರಕವ ಹೊಯ್ದ ಅನ್ನುವುದನ್ನು ಸಹಬಾಳ್ವೆಯ ಒಂದು ಸಂಕೇತವಾಗಿ ಸೂರ್ಯನು ನಮಗೆ ಹೇಳ್ಕೊಡ್ತಾರೆ. ನಿಮ್ಮ ನರಹಳ್ಳಿ ಸಹಬಾಳ್ವೆಯ ಸಂಕೇತವಾಗಿ ನಿಮ್ಮ ಬಾಲ್ಯದ ಮೇಲೆ ತುಂಬ ಪರಿಣಾಮ. ಅದ್ರ ಜೊತೆಗೆ ಇನ್ನೂ ಒಂದು ಸಂಗತಿಯನ್ನು ಹೇಳ್ಬಿಡ್ಬೇಕು ನರಹಳ್ಳಿಯ ಬಗ್ಗೆ. ನಮ್ಮಲ್ಲಿ ಮೌಖಿಕ ಪರಂಪರೆ ಒಂದಿತ್ತು ಮೊದಲು, ಬಹಳ ಮುಖ್ಯವಾದದ್ದು. ನೋಡಿ, ನನಗೆ ಚಿಕ್ಕನ್ನಲ್ಲಿ ಗಾಢವಾಗಿ ಪ್ರಭಾವ ಬೀರಿದ್ದು ಕುಮಾರವ್ಯಾಸ. ಗಮಕದ ಮೂಲಕ ಅಲ್ಲಿ ಹಾಡ್ತಾ ಇದ್ರು. ಜೊತೆಗೆ ಸ್ವಲ್ಪ ವಿದ್ಯಾವಂತೆ ನಮ್ಮ ತಾಯಿ. ಹೌದು, ಒಂದು 4-5ನೇ ತರಗತಿವರೆಗೂ ಓದಿದ್ರು ಅನ್ಸುತ್ತೆ. ಆದರೆ ನಾನು ಸ್ವಲ್ಪ ಓದು ಕಲಿತ ಮೇಲೆ ಅವರು ಕುಮಾರವ್ಯಾಸ ಭಾರತ ಕೊಟ್ಟು ಓದು ಅಂತ ಹೇಳೋರು. ನಾನು ಮನೆಯಲ್ಲಿ ನನ್ನ ತೊದಲು ಇದರಲ್ಲೇ ಅದನ್ನು ಓದ್ತಾ ಇದ್ದೆ. ಹಾಗೆ ಓದುವಾಗ ನನ್ನ ಎದುರುಗಡೆ ಒಬ್ಬ ಹಿರಿಯರು ಬಂದು ಕೂತ್ಕೊಳ್ತಾ ಇದ್ರು, ಚೆನ್ನೇಗೌಡರು ಅಂತ. ಅವಿದ್ಯಾವಂತರು, ಅನಕ್ಷರಸ್ಥರು, ಅವ್ರಿಗೇನು ಗೊತ್ತಿರಲಿಲ್ಲ. ನಾನೇನಾದರೂ ತಪ್ಪು ಓದಿದರೆ ಅವ್ರು ತಿದ್ದವರು, ಹಾಗಲ್ಲ ಇದು ಹೀಗೆ ಅಂತ. ನಂಗೆ ಆಶ್ಚರ್ಯ ಆಗೋದು, ಅವ್ರಿಗೇನು ಅಕ್ಷರ ಓದೋಕ್ಕೆ ಬರೋದಿಲ್ಲ, ಬರಹ ಇಲ್ಲ, ಆದರೆ ಹೇಗೆ ತಿತ್ತಾರೆ ಅಂತ. ಕೇಳಿ 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 ಮಹಾಭಾರತವನ್ನು ಅವರು ಗಮಕದ ಮೂಲಕ, ಇಡೀ ಮಹಾಭಾರತ ಬಾಯ್ಪಾಠ ಆಗಿತ್ತು ಅವ್ರಿಗೆ. ಇದನ್ನು ನೀವು ನಂಬಬೇಕು. ಈ ಕಾಲಕ್ಕೆ ನಮಗೆ ಇದು ಒಂದು ರೀತಿ ಪವಾಡ ಅನ್ನೋ ಹಾಗೆ ಕಾಣಿಸುತ್ತೆ. ಅಂದರೆ ಹೀಗೆ ನಮ್ಮಲ್ಲಿ ಮೌಖಿಕ ಪರಂಪರೆ ಒಂದು ಪ್ರಬಲವಾಗಿತ್ತು. ಅನಕ್ಷರಸ್ಥರಾಗಿರಬಹುದು, ಇದನ್ನೇ ನಮ್ಮ ಕವಿರಾಜ ಮಾರ್ಗದಲ್ಲಿ ಶ್ರೀವಿಜಯ ಹೇಳುವಂಥದ್ದು, ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು. ಎಷ್ಟು ಚೆನ್ನಾಗಿದೆ. ಕುರಿತು ಓದದೆಯಂ, ಅವರು ವಿದ್ಯಾವಂತರಲ್ಲದೆ ಇದ್ದಿರ್ಬೋದು, ಬಟ್ ಕಾವ್ಯ ಪ್ರಯೋಗ ಸುಸಂಸ್ಕೃತರಾಗಿದ್ದರು. ಈ ಹೊತ್ತು ವಿದ್ಯೆಯನ್ನು ಕಲ್ತಿದ್ದೀವಿ, ಸಂಸ್ಕೃತಿ ಹೊರಟೋಗ್ತಾ ಇದೆ. ಒಂದು ಕಾಲಕ್ಕೆ ವಿದ್ಯೆ ಈ ಮಟ್ಟದಲ್ಲಿರಲಿಲ್ಲ, ಆದರೆ ಸಂಸ್ಕೃತಿ ಅನ್ನೋದೊಂದಿತ್ತು. ಇವತ್ತು ನಿಜವಾಗಿಯೂ ನಾವು ಯೋಚನೆ ಮಾಡಬೇಕಾಗಿರೋದು ಈ ಸಂಸ್ಕೃತಿಯ ಬಗ್ಗೆ. ಸೊ ಹೀಗಾಗಿ ನರಹಳ್ಳಿ ನನಗೆ ಸಹಬಾಳ್ವೆಯ, ಸಂಸ್ಕೃತಿಯ ಎರಡೂ ಪರಿಕಲ್ಪನೆಗಳನ್ನು ನನಗೆ ಕೊಟ್ಬಿಡ್ತು. ಈ ಹೊತ್ತು ನನಗೆ ನರಹಳ್ಳಿ ಬಗ್ಗೆ ಆ ಕೃತಜ್ಞತೆ ಇದ್ದೇ ಇದೆ.
ಇಂತಹ ನರಹಳ್ಳಿಗಳನ್ನು, ಸಾವಿರಾರು ಲಕ್ಷಾಂತರ ನರಹಳ್ಳಿಗಳನ್ನು ಒಳಗೊಂಡಂಥ ನಮ್ಮ ಕರ್ನಾಟಕ ತುಂಬ ಅಪಾರ ಕೀರ್ತಿಯನ್ನು ಬೆಳೆದಂತಹ ನಾಡು. ಖಂಡಿತ ಹೌದು. ಆ ಹಾಡಿನ ಬಗ್ಗೆ ನೀವು ತುಂಬ ಇಷ್ಟಪಡ್ತೀರಾ? ಇಲ್ಲ, ನಾವು ಚಿಕ್ಕನ್ನಲ್ಲಿ ತುಂಬ ಕೇಳ್ತಾ ಇದ್ದ ಹಾಡ್ದು. ಸುದರ್ಶನ್ ಅಂತ ನಟ ಅಂತ ಅನ್ಸುತ್ತೆ, ವಿಜಯನಗರದ ವೀರಪುತ್ರ ಚಿತ್ರ. ನಮಗೆ ಸ್ವಲ್ಪ ಆಗ ಈ ಐತಿಹಾಸಿಕ ಮತ್ತು ಪೌರಾಣಿಕ ಚಿತ್ರಗಳು ಅಂದರೆ ತುಂಬ, ಸಾಮಾಜಿಕ ಚಿತ್ರಕ್ಕಿಂತ ಆ ಚಿತ್ರಗಳು ನನ್ನ ಚಿಕ್ಕನ್ನಲ್ಲಿ ಗಮನವನ್ನು ಸೆಳೀತಾ ಇತ್ತು. ವಿಜಯನಗರದ ವೀರಪುತ್ರ ಅಂತ, ಅದರಲ್ಲಿ ಕುದುರೆ ಮೇಲೆ ಕೂತ್ಕೊಂಡು ಹಾಡಿ ಸರ್ ನೋಡೋಣ. ಇಲ್ಲ, ಅದ್ರ ಬಗ್ಗೆ ಒಂದು ಪ್ರಸಂಗ ಹೇಳ್ಬಿಡ್ತೀನಿ ನೋಡಿ, ನಾನು ಹಾಡಿದರೆ ಹೇಗಾಗಬಹುದು ಅಂತ. ನಾನು ಸೆಂಟ್ರಲ್ ಕಾಲೇಜ್ನಲ್ಲಿ ಓದೋವಾಗ ನನ್ನ ಕ್ಲಾಸ್ಮೇಟ್ ಒಬ್ಬರು ತುಂಬ ಚೆನ್ನಾಗಿ ಹಾಡ್ತಾಯಿದ್ರು. ಆಗ ಒಂದು ಗ್ರೂಪ್ ಸಾಂಗ್ ಅಂತ ಮಾಡಿದರು ಯಾವುದು ಕಾಲೇಜಲ್ಲಿ ಒಂದು ಫಂಕ್ಷನ್ಗೆ. ಆಗ ನನ್ನನ್ನು ಸೇರಿಸ್ಕೊಂಡ್ರು ನಮ್ಮ ಹಾಡ್ತಾ ಇದ್ದಂಥವ್ರು. ಆಮೇಲೆ ಒಂದು 5-6 ಜನ ಹಾಡಿದ್ವಿ ಒಂದು ಯಾವುದೋ ಒಂದು ಹಾಡು. ಅದಾದಮೇಲೆ ಹಾಡಾದ್ಮೇಲೆ ಇಳಿದು ಬಂದಾಗ ನಮ್ಮ ಮೇಷ್ಟ್ರು ಬನ್ನಿ ಇಲ್ಲಿ ಅಂತ ಕರೆದ್ಬಿಟ್ಟು, ಹಾಡೇನೋ ಚೆನ್ನಾಗಿತ್ತು, ಆದರೆ ಎಲ್ಲರದು ಒಂದು ವಾಯ್ಸ್ ಇತ್ತು, ನಿಮ್ಮೊಬ್ಬರದೇ ಒಂದು ವಾಯ್ಸ್ ಇತ್ತು ಅಂದರು. ಆವತ್ತಿಂದ ಹಾಡೋದು ಬಿಟ್ಬಿಟ್ಟೆ. ಇಲ್ಲ, ಅದೊಂದೇ ವಾಯ್ಸಿಗೆ ನೀವು ಮೈ ಕೊಡ್ಬೋದು. ಇಲ್ಲ, ಆ ಹಾಡು ನನಗೆ ಇಡೀ ಕರ್ನಾಟಕದ ಚಿತ್ರವನ್ನು ಒಂದು ರೀತಿ ಕೊಡ್ತಾ ಇತ್ತು ಹಾಡು. ಆದ್ದರಿಂದ ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟಕ, ವಿಧವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು. ತುಂಬ ಅದ್ಭುತವಾಗಿ ಕವಿರಾಜ ಮಾರ್ಗದ ಒಂದು ಸಂದರ್ಭವನ್ನು ಹೇಳ್ತಾ ನರಹಳ್ಳಿವರೆಗೂ ಬಂದ್ರಿ. ಈ ನರಹಳ್ಳಿಯಿಂದ ನಿಮ್ಮ ಪ್ರಯಾಣ PUC ವರ್ಗಿಂದ ಸೈನ್ಸ್ ತಗೊಂಡು, ಅದಾದ ನಂತರ BA ಆನರ್ಸಲ್ಲಿ ಗೋಲ್ಡ್ ಮೆಡಲಿಂದ ಮೊದಲನೇ ರ್ಯಾಂಕು, ಆಮೇಲೆ ಇವನ್ MA ಕನ್ನಡ ಅದರಲ್ಲೂ ಕೂಡ ಮೊದಲನೇ ರ್ಯಾಂಕ್ ಪಡಿತೀರಾ. ಆಮೇಲೆ ನಿಮಗೆ KSನ ಬಹಳ ಸೆಳೀತಾರೆ. ಹೌದು, ಅವರ ಮೈಸೂರು ಮಲ್ಲಿಗೆ, ನುಡಿ ಮಲ್ಲಿಗೆ ಸಂದರ್ಶನವನ್ನು ಒಳಗೊಂಡಂತೆ. ಯಾಕಿರ್ಬೋದು? ನನಗೇನೆಂದರೆ ಮೊದಲಿಂದನೂ ಅಂದರೆ ನಾನು ಸಾಹಿತ್ಯಕ್ಕೆ ಬಂದಿದ್ದು ಒಂದು ವಿಶೇಷವಾದ ರೀತಿಯೇ ಅದು. ನಾನು ಮೂಲತಃ ಸೈನ್ಸ್ ವಿದ್ಯಾರ್ಥಿ. ಆಗ 1 ವರ್ಷ BSc ಕೂಡ ನಾನು ಮಾಡಿದೆ. ಆದರೆ ಯಾಕೋ ಏನೋ ನನಗೆ BSc ಒಗ್ಲಿಲ್ಲ. ಅದಕ್ಕೆ ನಮ್ಮ ಮೇಡಮ್ ಒಬ್ಬರು ಕಾರಣ ಅಂತ ಇಟ್ಕೊಳ್ಳಿ. ನಮ್ಮ ಶಿಕ್ಷಣ ಪದ್ಧತಿ ಹೇಗಿದೆ ಅಂತಂದರೆ, ನಾನು ಮುಂದಿನ ಹಳ್ಳಿಯಿಂದ ಬಂದವನು, ಮುಂದಿನ ಸಾಲಿನಲ್ಲೇ ಕೂತ್ಕೊಳ್ತಾ ಇದ್ದೆ. ನಮ್ಮ ಮ್ಯಾಥಮೆಟಿಕ್ಸ್ ಟೀಚರ್ ಒಬ್ಬರು ಬಂದು ಒಂದು ಪ್ರಶ್ನೆ ಕೇಳೋರು, ನನ್ನ ಪ್ರಶ್ನೆ ಅವ್ರು ಕೇಳಿದ ತಕ್ಷಣ ನಂಗೆ ಮರ್ತು ಹೋಗ್ಬಿಡೋದು. ಆಮೇಲೆ ನಾನು ಮಾರನೇ ದಿವಸ ಸಿದ್ಧವಾಗೇ ಹೋಗ್ತಾ ಇದ್ದೆ, ಅವ್ರು ಕೇಳ್ತಾರೆ ಅಂತ ಹೇಳಿ ಓದ್ಕೊಂಡು. ಎಲ್ಲ ನನ್ನ ತೀರ ದಡ್ಡನೇನಾಗಿರಲಿಲ್ಲ, ಬುದ್ಧಿವಂತ. ಆದರೆ ಅವ್ರು ಕೇಳಿದ ತಕ್ಷಣ ಮರ್ತು ಹೋಗ್ಬಿಡ್ತಿತ್ತು. ಆಮೇಲೆ ಮತ್ತೆ ಅದು ಕೋ ಎಜುಕೇಷನ್ ಕ್ಲಾಸ್ ಅಲ್ಲ, ಸ್ವಲ್ಪ ಸಂಕೋಚನವೇ ಆಗ್ತಾ ಇತ್ತು. ಅದು ಹದಿಹರೆಯದ ವಯಸ್ಸು ನೋಡಿ. ಆಗ ಅವ್ರ ಕ್ಲಾಸ್ಗೆ ಹೋಗೋದು ಬಿಟ್ಬಿಟ್ಟೆ ನಾನು, ಅವಮಾನ ಆಗುತ್ತೆ ಅಂತ. ಅದಾದಮೇಲೆ ಒಂದು ದಿವಸ ಫಿಸಿಕ್ಸ್ ಟೀಚರ್ ಕೇಳಿದರು, ನೀವು ಮ್ಯಾಥಮೆಟಿಕ್ಸ್ ಕ್ಲಾಸ್ಗೆ ಹೋಗ್ತಾ ಇಲ್ವಂತೆ, ಯಾಕೆ ಅಂತ. ಅವ್ರ ಕ್ಲಾಸ್ಗೂ ಹೋಗೋದು ಬಿಟ್ಟೆ, ಕಾಲೇಜ್ಗೆ ಹೋಗೋದು ಬಿಟ್ಬಿಟ್ಟೆ. ಅಂದರೆ ಯಾಕೆ ಈ ಪ್ರಸಂಗ ನಾನು ಹೇಳ್ತಾ ಇದ್ದೀನಂದರೆ, ಒಬ್ಬ ಮೇಷ್ಟ್ರು ಎಷ್ಟು ಪರಿಣಾಮ ಬೀರ್ತಾರೆ ನಮಗೆ ಅಂತ. ನಾನು ಆಮೇಲಿಂದ 35-40 ವರ್ಷ ಪಾಠ ಮಾಡಿದವನು ನಾನು. ಮಕ್ಕಳನ್ನು ಪ್ರೀತಿಯಿಂದ ಕಾಣದೆ ಹೋಗಿಬಿಟ್ರೆ ನಾವೇನನ್ನು ಕಲಿಸ್ಲಿಕ್ಕಾಗೋದಿಲ್ಲ. ಇದು ಪೋಷಕರಿಗೂ ನಿಜ, ಎಲ್ಲರಿಗೂ ನಿಜ. ಪ್ರೀತಿ ಒಂದೇ ಗೆಲ್ಲುವ ಶಕ್ತಿನೇ ಹೊರತು ಇನ್ಯಾವುದೂ ಅಲ್ಲ. ನೀವು ಅಧಿಕಾರದಿಂದ, ಸಿಟ್ಟಿನಿಂದ, ಕೋಪದಿಂದ, ಇನ್ಯಾವುದರಿಂದನೋ ನೀವು ಕಲಿಸ್ತೀವಿ ಅಂತಂದರೆ ಮಕ್ಕಳು ಕಲಿತಾಗಿ ನಟಿಸ್ಬೋದು, ಆದರೆ ಕಲಿಯೋದಿಲ್ಲ. ಪ್ರೀತಿಯಿಂದ ಮಾತ್ರ ಕಲಿಯೋಕ್ಕೆ ಸಾಧ್ಯ. ಈಗ ಕನೆಕ್ಟ್ ಮಾಡ್ತೀನಿ ನೋಡಿ ನಿಮ್ಮ ಪ್ರಶ್ನೆಗೆ. ನರಸಿಂಹಸ್ವಾಮಿ ನಂಗೆ ಯಾಕೆ ಇಷ್ಟ ಅಂತಂದರೆ, ಈ ಪ್ರೀತಿಯನ್ನು ಒಂದು ತತ್ವವಾಗಿ ಪ್ರತಿಪಾದಿಸಿದವರು. ಒಂದು ಹೆಣ್ಣು ಒಂದು ಗಂಡು ಹೇಗೋ ಏನೋ ಹೊಂದಿಕೊಂಡು, ಕಾಣೋದೊಂದ ಕನಸ ಕಂಡು, ಮಾತಿಗೊಲಿಯದ ಅಮೃತ ಉಂಡು. ಅದಕ್ಕಿಂತ ಮುಂದಿನ ಸಾಲ ಇಂಪಾರ್ಟೆಂಟ್ ನಿರ್ಮಲ ಅವರು. ದುಃಖ ಹಗುರವೆನುತ್ತೀರೆ ಪ್ರೇಮವೆನಲು ಹಾಸ್ಯವೇ. ಅಂದರೆ ಹೀಗೆ ಪ್ರೀತಿಯನ್ನು ಒಂದು ತಾತ್ವಿಕ ನೆಲೆಯಲ್ಲಿ ಗಂಭೀರವಾಗಿ ಒಂದು ತತ್ವವಾಗಿ ಪ್ರತಿಪಾದಿಸಿದವರು ನರಸಿಂಹಸ್ವಾಮಿ. ನನಗೆ ಈ ಹೊತ್ತಿಗೂ ಪ್ರೀತಿ ಆ ಥರದ್ದೊಂದು ಶಕ್ತಿ ಅಂತಲೇ ನನಗನ್ನಿಸಿರೋದು, ಒಂದು ಇತ್ಯಾತ್ಮಕ ಶಕ್ತಿ. ಇವತ್ತು ಸಮಾಜ ಏನಾಗಿದೆ ಅಂದರೆ ಪ್ರೀತಿಸೋ ಶಕ್ತಿನೇ ಕಳ್ಕೊಂಡ್ಬಿಟ್ಟಿದೆ. ನಾನು ನೀವು ಅವರು ಇವರು ಅಲ್ಲ, ಸಮಾಜವೇ ಪ್ರೀತಿಸೋ ಶಕ್ತಿ ಕಳ್ಕೊಂಡ್ಬಿಟ್ಟಿದೆ ಇವತ್ತು ಸಮಾಜದಲ್ಲಿರೋದು ದ್ವೇಷ, ಅಸಹನೆ, ಸಿಟ್ಟು, ಸ್ವಾರ್ಥ. ಇವತ್ತು ಕಾವ್ಯ ಯಾಕೆ ಬೇಕು ಅಂತಂದರೆ, ಹೀಗೆ ಪ್ರೀತಿಸುವ ಶಕ್ತಿ ಒಂದನ್ನು ನಾವು ಉದ್ದೀಪಿಸಬೇಕಾಗಿದೆ ಸಮಾಜದಲ್ಲೇ. ಪತ್ರಿಕೆಗಳನ್ನು, ಸಮೂಹ ಮಾಧ್ಯಮಗಳನ್ನೆಲ್ಲ ನೋಡ್ತಾ ಇದ್ದರೆ ಎಷ್ಟರ ಮಟ್ಟಿಗೆ ದ್ವೇಷ, ಸಿಟ್ಟು, ಅಸಹನೆ ಕಾಣಿಸ್ಕೊಳ್ಳುತ್ತೆ ಅಂತಂದರೆ ಓದೋಕ್ಕೆ ಬೇಜಾರಾಗುತ್ತೆ, ನೋವಾಗುತ್ತೆ. ಬೇಸರ ಅಲ್ಲ, ನೋವಾಗುತ್ತೆ. ಎಷ್ಟೋ ಸಲ ಸುದ್ದಿಯನ್ನು ಕೇಳುವಾಗ ಎಷ್ಟಂತ ಈ ಸುದ್ದಿಯನ್ನು ಕೇಳೋದು ನಾವು. ಅಂದರೆ ಪ್ರೀತಿ ಒಂದು ದೊಡ್ಡ ಮೌಲ್ಯ, ಅದನ್ನೇ ಕಳ್ಕೊಂಬಿಟ್ಟಿದ್ದೀವ ನಾವು. ಆ ಶಕ್ತಿಯನ್ನೇ ಕಳ್ಕೊಂಬಿಟ್ಟಿದ್ದೀವ. ಪ್ರೀತಿಸೋಕೆ ನಮ್ಗೆ ಆಗ್ತಾ ಇಲ್ವ ಇವತ್ತು? ಈ ಆತಂಕ ನನ್ನನ್ನು ಬಹಳವಾಗಿ ಕಾಡ್ತಾ ಇದೆ. ಸೊ ಹೀಗಾಗಿ ನರಸಿಂಹಸ್ವಾಮಿ ನಮ್ಮ ಅನೇಕ ಎಲ್ಲ ಸಾಹಿತ್ಯದಲ್ಲೂ ನಾವು ಕಾಣ್ತೀವಿ. ನರಸಿಂಹಸ್ವಾಮಿ ಅದನ್ನು ತತ್ವವಾಗಿ ಪ್ರತಿಪಾದಿಸಿದರು. ಇದು ಒಂದು ನರಸಿಂಹಸ್ವಾಮಿಯನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ.
ಇನ್ನೊಂದು ನರಸಿಂಹಸ್ವಾಮಿನ ವಿಶೇಷ ಅಧ್ಯಯನ ಯಾಕೆ ಮಾಡಿಕೊಂಡೆ ಅಂದರೆ, ನಮ್ಮಲ್ಲಿ ಶ್ರೇಷ್ಠತೆ ಮತ್ತು ಜನಪ್ರಿಯತೆ ಒಟ್ಟಿಗೆ ಹೋಗೋದು ತುಂಬ ಕಷ್ಟ. ಶ್ರೇಷ್ಠರಾದವರು ಜನಪ್ರಿಯರಾಗೋದಿಲ್ಲ, ಜನಪ್ರಿಯರಾದವರು ಶ್ರೇಷ್ಠರಾಗೋದು ತುಂಬ ಕಷ್ಟ ನಮ್ಮಲ್ಲಿ. ನಮ್ಮ ಕನ್ನಡ ಪರಂಪರೆ ನೋಡು, ಕುಮಾರವ್ಯಾಸ ಹಾಗೆ. ಪಂಪ ನಿಸ್ಸಂದೇಹವಾಗಿ ಶ್ರೇಷ್ಠ ಕವಿ, ಆದರೆ ಜನಪ್ರಿಯ ಅಲ್ಲ. ಆದರೆ ಜನಪ್ರಿಯತೆಯನ್ನು ವಿಮರ್ಶೆ ತುಂಬ ಡೌಟ್ಫುಲ್ ಆಗಿ ನೋಡಿ, ಅನುಮಾನವಾಗಿ ನೋಡಿದೆ. ಹೌದು, ಹಾಂ, ಇದು ನೀವು ಅದನ್ನು ಆಯಿಸ್ಕೊಳ್ತೀರಾ? ಹಾಂ, ಅದಕ್ಕೆ ನಾನು ಜನಪ್ರಿಯತೆ ಅನ್ನೋಕ್ಕಿಂತ ಜನಪ್ರೀತಿ ಅಂತ ಕರಿತೀನಿ. ಜನಪ್ರೀತಿಯನ್ನೆಂದೂ ನಾವು ನಿರಾಕರಿಸಬಾರ್ದು. ಜನಪ್ರೀತಿ ಬೇಕು. ಜನಪ್ರೀತಿ ನಮ್ಮ ಕಾವ್ಯವನ್ನು ಜನ ಇಷ್ಟಪಡೋದಿಲ್ಲ ಅಂದರೆ, ನಮ್ಮ ಜನ ಇಷ್ಟಪಡೋದಿಲ್ಲ ಅಂತಂದರೆ ನಾವು ಯಾರಿಗಾಗಿ? ನವ್ಯದ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ, ಈ ಜನಪ್ರಿಯತೆಯನ್ನು ಅನುಮಾನದಿಂದ ಕಾಣೋಕ್ಕೆ ಶುರು ಮಾಡಿದರು. ಅದಕ್ಕೆ ಕಾರಣವೂ ಇದೆ. ಎಷ್ಟೋ ಸಲ ಜನಪ್ರಿಯತೆ ಅನ್ನೋದೇನು ಅಂತಂದರೆ ಮೌಲಿಕವಾದದ್ದನ್ನು ನಿರಾಕರಿಸ್ಬಿಡುತ್ತೆ. ಕೆಲವು ಕ್ಲೀಶೆಗಳನ್ನು, ಗಿಮಿಕ್ಗಳನ್ನು ಅಳವಡಿಸ್ಕೊಂಬಿಡುತ್ತೆ ಜನಪ್ರಿಯತೆಗಾಗಿಯೇ. ಗೊತ್ತಾಗತ್ತೆ ನಿಮಗೆ ಜನಪ್ರಿಯ ಕಲೆ ಹೇಗೆ ಅಂತ. ರಿಚರ್ಡ್ಸ್, ಇದನ್ನು ಐಯರ್ ರಿಚರ್ಡ್ಸ್ ತುಂಬ ಚೆನ್ನಾಗಿ ಹೇಳ್ತಾನೆ. ಜನಪ್ರಿಯ ಕಲೆಯ ಅಪಾಯಗಳನ್ನು ಹೇಳ್ತಾನೆ. ಹೀಗಾಗಿ ಜನಪ್ರಿಯತೆಯಲ್ಲಿ ಅಪಾಯ ಇದೆ. ನನಗೆ ಒಬ್ಬರು, ನನಗೆ ಲೆಕ್ಚರಾಗಿ ಸೇರಿದಾಗ ನಮ್ಮ ಪ್ರಿನ್ಸಿಪಾಲ್ ಒಬ್ಬರು ತುಂಬ ಒಂದು ಒಳ್ಳೆ ಮಾತು ನನಗೆ ಹೇಳಿದರು. ನೀನು ಚೆನ್ನಾಗಿ ಪಾಠ ಮಾಡ್ತೀಯ ಅಂತ ನಾನು ಕೇಳಿದ್ದೀನಿ, ನೀನು ಪಾಪ್ಯುಲರ್ ಆಗ್ತೀಯ ನಿಜವಾಗಿಯೇ, ಆದರೆ ಬಿ ಕೇರ್ಫುಲ್ ಅಬೌಟ್ ಯುವರ್ ಪಾಪ್ಯುಲಾರಿಟಿ ಅಂತ. ಎಷ್ಟು ಒಳ್ಳೆ ಮಾತು ಅಂದರೆ, ಇವತ್ತಿಗೂ ನಂಗೆ ದಾರಿದೀಪದ ಮಾತದು. ಜನಪ್ರಿಯತೆ ಬಗ್ಗೆ ನಾವು ತುಂಬ ಎಚ್ಚರದಿಂದಿರಬೇಕು. ಕೊಚ್ಚೊರಟೋಗ್ತೀವಿ ಜನಪ್ರಿಯತೆ. ಆದರೆ ನರಸಿಂಹಸ್ವಾಮಿ ಜನಪ್ರಿಯರೂ ಆದರೂ ಶ್ರೇಷ್ಠ ಕವಿಯೂ ಹೌದು, ನಿಸ್ಸಂದೇಹವಾಗಿ. ಬಟ್ ಆ ಕಾಲಕ್ಕೆ ವಿಮರ್ಶೆ ಸರಿಯಾಗಿ ಗುರುತಿಸಿರಲಿಲ್ಲ ಅವರನ್ನು ಶ್ರೇಷ್ಠ ಅಂತ ಹೇಳಿ. ನನಗೇನಿಸ್ತು ಅಂದರೆ ಇವರನ್ನು ಹಾಗೆ ಗುರುತಿಸಬೇಕು ಅಂತ. ಸೊ ಹೀಗಾಗಿ ನಾನು ಇಹದ ಪರಿಮಳದ ಹಾದಿ ನನ್ನ ಥೀಸಿಸ್ ಅಂತ ಅದ್ಭುತವಾದ ಹೆಸರು ಅದು ಸರ್, ಇಹದ ಪರಿಮಳದ ಹಾದಿ. ಹೌದು, ನಿಜವಾಗಿ ನೋಡಿ, ಸಾಮಾನ್ಯವಾಗಿ ಥೀಸಿಸ್ ಅಂದರೆ ಪಬ್ಲಿಷ್ ಆಗೋದಿಲ್ಲ ಎಷ್ಟೋ ಸಂದರ್ಭಗಳಲ್ಲಿ. ನಮ್ಮಲ್ಲಿ ಇತ್ತೀಚೆಗೆ 100 ಜನ PhD ಮಾಡ್ತಾರೆ, ಎಷ್ಟು ಪಬ್ಲಿಷ್ ಆಗುತ್ತೋ ಏನೋ ಗೊತ್ತಿಲ್ಲ. ನಂದು 3ನೇ ಮುದ್ರಣ ಆಗಿದೆ, ಇನ್ನೇನು 4ನೇ ಮುದ್ರಣಕ್ಕೆ ಸಿದ್ಧ ಆಗ್ತಾ ಇದೆ. ಅದು ಜನ ಅದನ್ನು ತುಂಬ, ನರಸಿಂಹಸ್ವಾಮಿನ ಹೇಗೆ ಪ್ರೀತಿಯಿಂದ ಒಪ್ಕೊಂಡ್ರು, ನನ್ನ ಈ ಥೀಸಿಸನ್ನು ಅಷ್ಟೇ ಪ್ರೀತಿಯಿಂದ ಜನ ಒಪ್ಕೊಂಡ್ರು. ಹೀಗಾಗಿ ನರಸಿಂಹಸ್ವಾಮಿನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅದೊಂದು ಕಾರಣ. ನರಸಿಂಹಸ್ವಾಮಿಯವರ ಕವಿತೆಗಳು ನಮ್ಮ ಇಹದ ನವಿರಾದ ಭಾವನೆಗಳನ್ನು ಎದೆ ತಟ್ಟಿ ಅಲ್ಲಿ ಒಂದು ಮುದ್ದಾದ ದೀಪವನ್ನು ಹಚ್ಚಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಅವರ ಆ ಮೈಸೂರು ಮಲ್ಲಿಗೆಯ ಕವಿತೆಗಳು ಎಷ್ಟು ಶೃಂಗಾರ. ಹೌದು 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 ಹೌದು. ಇಲ್ಲ, ನಿಜವಾಗಿಯೂ ನೋಡಿ, ರಾಯರು ಬಂದರು ಮಾವನ ಮನೆಗೆ ಇದೆಯಲ್ಲ ಪದ್ಯ, ಒಂದು ಅದ್ಭುತವಾದ ಪದ್ಯ ಅದು. ಖಂಡಿತ ರಾಯರು ಮಾವನ ಮನೆಗೆ ಬರ್ತಾರೆ. ಬಂದಾಗ ಎಲ್ಲ ಉಪಚಾರನೂ ಮಾಡ್ತಾರೆ. ಅವ್ರಿಗೆ ಕಾಲಿಗೆ ಬಿಸಿನೀರು ಕೊಡ್ತಾರೆ, ಗಸಗಸೆ ಪಾಯಸ ಮಾಡಿಕೊಡ್ತಾರೆ, ತುಂಬ ಮೆತ್ತನೆಯ ಹಾಸಿಗೆ ಇರುತ್ತೆ, ಅಳಿಯೋ ಉಪಚಾರ ಎಲ್ಲ ಇರುತ್ತೆ. ಆದರೂ ಅವ್ರು ಹೊರಡ್ತೀನಿ ಅಂತಾರೆ. ಬೆಳಗಾಯಿತು ಸರಿ ಹೊರಡುವೆನೆಂದರು ರಾಯರು ಮುನಿಸಿನಲ್ಲಿ. ಯಾಕೆ ಮುನ್ಸು ಪಾಪ ಅವ್ರಿಗೆ? ಇಷ್ಟೆಲ್ಲ ಉಪಚಾರ ಮಾಡಿದ ಮೇಲೆ ಮುನ್ಸು ಯಾಕೆ ಅಂತಂದರೆ ಗೊತ್ತಾಗತ್ತೆ ಸೂಕ್ಷ್ಮವಾಗಿ. ಯಾಕೆಂದರೆ ಪದುಮಳ ಒಳಗಿಲ್ಲ, ಪದುಮಳ ಬಳೆಗಳ ದನಿ ಇಲ್ಲ. ಬಂದಿರೋದೇ ಪದುಮಳ ಜೊತೆ ಇರಲಿಕ್ಕೆ. ಇನ್ಯಾರಾಗಿದ್ದರೂ ಇದನ್ನು ಒಂದು ರೀತಿ ಅದು ಅಶ್ಲೀಲಕ್ಕೆ ಟಚ್ ಆಗೋ ಹಂಗೆ ಇರ್ತಿತ್ತು. ನರಸಿಂಹಸ್ವಾಮಿ ಎಷ್ಟು ಸೂಕ್ಷ್ಮವಾಗಿ ನಿರ್ವಹಿಸ್ತಾರೆ ಅದನ್ನು ಅಂತಂದರೆ ಆಶ್ಚರ್ಯ ಅನಿಸುತ್ತೆ. ಶೃಂಗಾರವನ್ನು ನಿರ್ವಹಿಸೋದು ತುಂಬ ದೊಡ್ಡ ಸವಾಲಿನ ಕೆಲಸ. ನರಸಿಂಹಸ್ವಾಮಿ ಅಷ್ಟು ಚೆನ್ನಾಗಿ ಅದನ್ನು ನಿರ್ವಹಿಸಿದರು. ರಾಯರು ಬಂದರು ಮಾವನ ಮನೆಗೆ ಒಂದು ಕುಟುಂಬ ಎಲ್ಲ ಕೂತು ಒಟ್ಟಿಗೆ ಹಾಡಬಹುದಾದ ಒಂದು ಗೀತೆ ಅದು. ಆದರೆ ಹಾಡುವಾಗ ನೀವು ಗಮನಿಸಿ, ಅತ್ತೆ ಮಾವ ಅಪ್ಪ ಅಮ್ಮ ಇದ್ದರೆ ಕಟ್ಟಿಕೊಡ್ತಾರೆ, ಕುಟುಂಬ ಮಾಡ್ತಾರೆ. ಆದರೆ ಅತ್ತೆ ಮಾವ ಅಪ್ಪ ಅಮ್ಮ ಎಲ್ಲ ಇದ್ರೆ ಹೀಗೆ ನೋಡ್ಬಿಟ್ಟು ಸುಮ್ಮನೆ ನಗ್ತಾರೆ. ಆ ನಗುವಿಗೆ ಏನೆಲ್ಲ ಅರ್ಥ ಇರುತ್ತೆ ಅಂತಂದರೆ ದಟ್ಸ್ ದಿ ಬ್ಯೂಟಿ. ಒಂದು ಸಂತೋಷವನ್ನು ನೆನಪಾಗುತ್ತೆ. ಮೊದಲ ದಿನ ಮೌನ, ಎಷ್ಟು ಅದ್ಭುತವಾದ ಪದ್ಯ ರೀ ಅದು. ಅದು ಮಹಿಳೆಯ ಎಲ್ಲ ಭಾವನೆಗಳನ್ನು ಒಂದು ಹೆಣ್ಣಾಗಿ ಅವ್ರು ಬರೆದಿದ್ದಾರೆ ಅಂತ ನನಗಾದರೂ ಅನಿಸುತ್ತೆ. 2ನೆಯ ದಿನ ತೊಟ್ಟಿ ಕಚ್ಚೋದು, ಮಹಿಳೆಯಲ್ಲಿ ಆಗುವ ಎಲ್ಲ ಬದಲಾವಣೆಗಳು ಆ ಹಾಡಿನಲ್ಲಿ ಇಲ್ಲ. ನಿಜವಾಗಿಯೂ ಕನ್ನಡ, ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ನವೋದಯ ಸಂದರ್ಭದಲ್ಲಿ ಹೆಣ್ಣಿಗೆ ವಿಶೇಷವಾದ ಮಹತ್ವವನ್ನು ಕೊಟ್ಟವ್ರು ನರಸಿಂಹಸ್ವಾಮಿ. ನಿಜವಾದ ಸ್ತ್ರೀವಾದಿ ಗೊತ್ತಾ ಅವರು. ಇವತ್ತು ಸ್ತ್ರೀವಾದದ ಬಗ್ಗೆ ನಾವೆಲ್ಲ ಮಾತಾಡ್ತೀವಲ್ಲ, ನಾವು ಮೊದಲ ಸ್ತ್ರೀವಾದಿ ನರಸಿಂಹಸ್ವಾಮಿ ಅಂತ ಅನಿಸುತ್ತೆ. ಎಷ್ಟು ಚೆನ್ನಾಗಿ ಅವಳು ಹೇಳ್ತಾಳೆ ಅಂತಂದರೆ, ಪ್ರಾರಂಭದ ನೀವು ಮೈಸೂರು ಮಲ್ಲಿಗೆ ಲೋಕವನ್ನು ನೋಡಿದ ಮೇಲೆ ನಂತರದ ಜಗತ್ತಿಗೆ ಅವರು ಪ್ರವೇಶ ಮಾಡುವಾಗ ಗಂಡಸಿಗೆ ಒಂದು ಆಹ್ವಾನವನ್ನು ಅವಳು ಕೊಡೋದಿರುತ್ತಲ್ಲ. ಅದರಿಂದ ನನ್ನ ವ್ಯಕ್ತಿತ್ವವನ್ನು ನೀನು ಅಷ್ಟು ಲಘುವಾಗಿ ಕಾಣಬೇಡ ಅನ್ನುವ ಅರ್ಥದಲ್ಲಿ ಅವಳು ಹೇಳುವ ಮಾತುಗಳು ಅದ್ಭುತ. ಅವೆಲ್ಲ ನಾವು ನರಸಿಂಹಸ್ವಾಮಿಯವರನ್ನು ಸರಿಯಾಗಿ ಅಧ್ಯಯನ ಮಾಡಿದರೆ ಖಂಡಿತ ಗಂಡು ಹೆಣ್ಣಿನ ಸಂಬಂಧದ ಸಂಕೀರ್ಣತೆ ಎಷ್ಟು ವಿಚಿತ್ರವಾಗಿದೆ ಅಂತಂದರೆ, ಇಟ್ಸ್ ನಾಟ್ ದಟ್ ಈಸಿ. ಒಂದು ಆಕರ್ಷಣೆ ಇದೆ ಗಂಡು ಹೆಣ್ಣಿಂದು, ಬಟ್ ಅಷ್ಟೇ ಕಾಂಪ್ಲೆಕ್ಸಿಸ್. ಮೈಸೂರು ಮಲ್ಲಿಗೆಯಲ್ಲಿ ಒಂದು ಮಧುರವಾದ ಲೋಕವನ್ನು ಚಿತ್ರಿಸಿದರು, ಸರಿನೇ, ಅದು ಪಿಸುಮಾತಿನ ಸವಿ ಇದ್ದ ಹಾಗೆ. ಆದ್ದರಿಂದ ಆವಾಗಲೂ ನನಗನ್ನಿಸ್ತಿರುತ್ತೆ, ಯಾಕೆ ಪಿಸುಮಾತಿಗೆ ಆ ಸವಿ ಇರುತ್ತೆ ಅಂತ.
ಯಾಕೆ ಹಾಗೆ ಇರುತ್ತೆ ಅಂತಂದರೆ, ಪಿಸುಮಾತು ಹೃದಯ ಹತ್ತಿರ ಇದ್ದಾಗ ಪಿಸುಮಾತು ಸಾಕು. ಹೃದಯಗಳು ದೂರ ಆಗಿಬಿಟ್ಟಾಗ ದನಿ ಜಾಸ್ತಿ ಆಗುತ್ತೆ. ಜಗಳಾಡುವಾಗ ನಾವು ದನಿಯನ್ನು ಏರಿಸ್ತೀವಿ. ನಿಮ್ಗೆ ಸಹಜವಾಗೇ ಮೆಲ್ಲಗೆ ಜಗಳಾಡೋಕ್ಕಾಗೋದಿಲ್ಲ. ನೀವು ಯಾಕೆ ಜಗಳಾಡುವಾಗ ದನಿ ಎತ್ತರಿಸ್ತೀವಿ ಅಂತಂದರೆ ಹೃದಯಗಳು ದೂರ ಆಗಿರುತ್ತೆ. ಆವಾಗ ನಿಮಗೆ ಜೋರಾಗೆ ಮಾತಾಡಬೇಕಾಗುತ್ತೆ. ಎದುರುಗಡೆ ನೀವು ಕೂತಿದ್ರು ಅಲ್ಲೆಲ್ಲೋ ಇದ್ದೀರಿ ಅನ್ನೋ ಹಂಗೆ ಕೂಗ್ತಾ ಇರ್ತೀನಿ ನಾನು. ನೋಡಿ, ಇದು ಹೇಳುವಾಗ ನರಳಿಯವರು ನನಗೊಂದು ಮಾತು ನೆನಪಾಗುತ್ತೆ. ಇನ್ನೊಂದು ನಮ್ಮ ಅದ್ಭುತವಾದ ಹಾಡು, ಮೆಲ್ಲು ಸಿರಿ ಈ ಸವಿಗಾನ ಎದೆ ಜಲ್ಲೆನೆ ಹೂವಿನ ಬಾಣ ಅಲ್ವಾ? ತುಂಬ ಸೊಗಸಾಗಿದೆ ಹಾಡು. ಅಲ್ಲ, ನೀವು ಹೇಳುವಾಗ ಅದು ನೆನಪಾಯಿತು, ಉಸಿರು ಅಂತ. ಎಷ್ಟು ಬರುತ್ತೆ ನೋಡಿ. ಇದು ನಾಂದಿ ಅನ್ನೋ ಫಿಲಮ್ನಲ್ಲಿ ಈ ಥರದ್ದೊಂದು ಆ ಮಾತನ್ನು ಬಳಸಿದ್ರು. ಉಡುಗೊರೆಯೊಂದ ತಂದ ಎನ್ನಯ್ಯ ಮನದ ಆನಂದ ಅಂತ, ಹೊಸಲಲ್ಲಿ ನಗುತ್ತಲಿನಿಂದ. ಅದರಲ್ಲಿ ಎಷ್ಟು ಚೆನ್ನಾಗಂದರೆ, ಸೊ ನೀನೇ ನನ್ನವಳೆಂದ ಕಿವಿಯಲ್ಲಿ ಪಿಸುಮಾತಿಂದ. ಅಂದರೆ ಈ ಪಿಸುಮಾತು ಕನ್ನಡ ಸಾಹಿತ್ಯದಲ್ಲಿ ಮೊದಲಿಂದನೂ ಪಿಸುಮಾತು ಒಂದು ಸವಿ ಇರೋದು ಮಾತ್ರ ಅಲ್ಲ, ಒಂದು ಮಹತ್ವದ್ದುವೆ, ಪ್ರೀತಿಯ ಸಂಕೇತ ಕೂಡ ಪಿಸುಮಾತು ಅನ್ನುವಂಥದ್ದು. ಮಧುಮಂಚಕೆ ವಿಧಿ ಹಂಚಿಕೆ ಅದಕೇಕೆ ಅಂಜಿಕೆ ಶಂಕೆ ನಿಲ್ಲು ಸಿರಿ ಸವಿಗಾನ ಎದೆ ಹಲ್ಲೆನೆ ಹೂವಿನ ಬಾಣ. ನೀವು ಆಧುನಿಕ ಸಾಹಿತ್ಯವನ್ನು ಕೂಡ ಸಮೀಕರಿಸಕ್ಕೆ ಹೋಗ್ತೀರಾ, ಸಮನ್ವಯತೆಯನ್ನು ತರೋಕ್ಕೆ ಪ್ರಯತ್ನ ಮಾಡ್ತೀರಾ. ನೋಡಿ, ನನಗೆ ಯಾವಾಗಲೂ ಇಷ್ಟ ನಿರ್ಮಲ ಅವ್ರೇನು ಅಂತಂದರೆ, ಪರಂಪರೆಯ ತಳಹದಿಯ ಮೇಲೇ ನಾವು ವರ್ತಮಾನವನ್ನು ನೋಡಬೇಕು. ವರ್ತಮಾನದ ಅರಿವಿಲ್ಲದೆ ಇದ್ದರೆ ಪರಂಪರೆಗೆ ಅರ್ಥ ಇಲ್ಲ. ಪಂಪನನ್ನು ಇವತ್ತು ನಾನು ಯಾಕೆ ಓದಬೇಕು ಅಂತ ಕೇಳ್ಕೊಳ್ದೇ ಇದ್ದರೆ ಪಂಪ ಯಾಕೆ ಬೇಕು ನನಗೆ? ಈ ಹೊತ್ತು ಪಂಪನ ರೆಲೆವೆನ್ಸ್ ಏನು? ಈ ಹೊತ್ತು ನರಸಿಂಹಸ್ವಾಮಿಯ ರೆಲೆವೆನ್ಸ್ ಏನು? ಶೇಕ್ಸ್ಪಿಯರ್ನ ಇವತ್ತು ನಾನು ಯಾಕೆ ಓದಬೇಕು? ಪಂಪನನ್ನು ಈ ಹೊತ್ತು ನಂಗೆ ಯಾಕೆ ಓದಬೇಕು ಅಂತಂದರೆ, ನಿಮಗಿಷ್ಟ ಅದು ಭರತ ಬಾಹುಬಲಿಯ ಪ್ರಸಂಗ. ಸರ್, ಅದನ್ನು ಕೇಳಲೇಬೇಕು ನಿಮ್ಮ ಬಾಯಲ್ಲಿ. ನೀವೇ ತಗೊಂಡು ಬಂದುಬಿಟ್ರಿ, ಹೇಳ್ಬಿಡಿ ಸರ್. ಅದನ್ನು ಎಷ್ಟು ಅದ್ಭುತವಾಗಿ ಹೇಳ್ತೀರಾ ಅಂದರೆ, ಆ ಪ್ರಸಂಗ ಎಷ್ಟು ಅದ್ಭುತ ಇವತ್ತಿಗೆ ಅಂತಂದರೆ, ನಿಜವಾಗಿಯೂ ಅಧಿಕಾರಕ್ಕಾಗಿ ನಾವು ಹೇಗೆ ಹಂಬಲಿಸ್ತೀವಿ ರೀ. ನೋಡಿ, ಜಗತ್ತಿನಲ್ಲಿ ಎರಡು ಪ್ರಬಲವಾದ ಶಕ್ತಿಗಳು, ಒಂದು ಭೋಗ, ಇನ್ನೊಂದು ಪವರ್. ಅಧಿಕಾರ ಮತ್ತು ಭೋಗ ಇವೆರಡು ಅತ್ಯಂತ ಪ್ರಬಲವಾದ ಶಕ್ತಿಗಳು, ಮನುಷ್ಯನ ಡಿಸ್ಟರ್ಬ್ ಮಾಡುವಂಥದ್ದು. ಮತ್ತು ಸರ್ವಕಾಲಿಕ ಸತ್ಯಗಳು ಹೌದಲ್ಲ? ನಿಜ, ಹೌದು. ಎಲ್ಲ ಕಾಲದ ಎಲ್ಲ ದೇಶದಲ್ಲೂ ಹೋರಾಟ ಸಂಘರ್ಷ ನಡೆಯೋದು ಅಧಿಕಾರಕ್ಕಾಗಿ, ಭೋಗಕ್ಕಾಗಿ. ಇದನ್ನೇ ನಾನು ಹೇಳೋದು. ಅದನ್ನು ಮೀರಿ ನಿಲ್ಲದೆ ಹೋಗಿಬಿಟ್ರೆ ಕನ್ನಡ ಮನಸ್ಸು ಹೆಂಗಿದೆ ಅಂದರೆ, ಅದನ್ನು ಮೀರಿ ನಿಂತಾಗ ಮಾತ್ರ ನಿನ್ನ ಬದುಕಿನ ಸಾರ್ಥಕತೆ ಅನ್ನೋದನ್ನು ತುಂಬ ಚೆನ್ನಾಗಿ ಪ್ರತಿಪಾದಿಸುವಂಥದ್ದು ಭರತ ಬಾಹುಬಲಿಯ ಪ್ರಸಂಗ. ಹಂಗೆ ಹೇಳುವಾಗ ಹಳಗನ್ನಡ ನಮಗೆ ಕಷ್ಟ ಅಂತ ಹೇಳ್ತಾರೆ ನಿರ್ಮಲ ಅವರೇ. ಖಂಡಿತ ಕಷ್ಟ ಅಲ್ಲ. ನಾವು ಅದನ್ನೇನೆಂದರೆ ಸರಿಯಾಗಿ ಓದೋಕ್ಕೆ ನಮಗೆ ಅಭ್ಯಾಸ ಮಾಡ್ಕೊಂಡಿಲ್ಲ ಅಷ್ಟೇ. ನಿಜವಾಗಿ ನನಗೆ ಹೀಗೆ ಹೇಳುವಾಗ ರಾಜರತ್ನಮ್ಮ ನನಗೆ ನೆನಪಾಗೋದು. ನಮ್ಮಲ್ಲಿ ಏನಾಯಿತು ಅಂದರೆ, ಎಮ್ಮೆ ಆದ ತಕ್ಷಣ ನಮ್ಮಲ್ಲಿ ಅಧ್ಯಾಪಕರಾಗಿಬಿಡ್ತಾರೆ. ರಾಜರತ್ನಮ್ಮ ಏನು ಮಾಡೋರು ಅಂದರೆ, ಎಮ್ಮೆ ಆದಮೇಲೆ ಲೆಕ್ಚರ್ಸ್ ಆಗ್ತಾರಲ್ಲ, ಅವರೆಲ್ಲರಿಗೂ ಒಂದು ಕ್ಲಾಸ್ ತೊಗೊಳ್ಳೋರು ಹೇಗೆ ಪಾಠ ಮಾಡಬೇಕು ಅಂತ. ನಮ್ಮಲ್ಲಿ BEd MEd ಇದೆಯಲ್ಲ, ಅದು ಹೈಸ್ಕೂಲ್ ಟೀಚರ್ಸ್ವರೆಗೆ. ಕಾಲೇಜಿಗೆ ಬಂದರೆ ಕಾಲೇಜ್ ಅಧ್ಯಾಪಕರಿಗೆ ಯಾವುದೇ ಈ ರೀತಿ ಕೋರ್ಸ್ ಇಲ್ಲ. ಇವತ್ತು MA ಮಾಡ್ತಾರೆ, ನಾಳೆ ಬೆಳಗ್ಗೆ ಅವ್ರು ಲೆಕ್ಚರ್ ಆಗಿಬಿಡ್ತಾರೆ, ಪಾಠ ಮಾಡೋಕ್ಕೆ ಶುರು ಮಾಡ್ತಾರೆ. ರಾಜರತ್ನಮ್ಮ ಏನು ಮಾಡೋರು, ಹೇಗೆ ಪಾಠ ಮಾಡಬೇಕು ಹೇಗೆ ಅಂತ ಹೇಳಿ. ಆಗ ನಮಗೆ ಹಳಗನ್ನಡ ಪದ್ಯವನ್ನು ಅವರು ನಮಗೆ ಹೇಳ್ಕೊಡೋರು. ನೋಡಿ, ಬಾಹುಬಲಿ ಭರತ ಬಾಹುಬಲಿ ಯುದ್ಧ ಆದಾಗ ಬಾಹುಬಲಿ ಗೆಲ್ತಾನೆ. ಆಗ ಎಲ್ಲವನ್ನು ಅರ್ಪಿಸುವ ಒಂದು ಸನ್ನಿವೇಶ ಅದು. ನೆಲಸುಗೆ ನಿನ್ನ ವಕ್ಷದೊಳೆ ನಿಶ್ಚಲಂ ಈ ಭಟ ಖಡ್ಗ ಮಂಡಲೋತ್ಪಲವನ ವಿಭ್ರಮ ಭ್ರಮರಿಯಪ್ಪ ಮನೋಹರಿ ರಾಜ್ಯಲಕ್ಷ್ಮಿಯನ್ ಅಯ್ಯನಿತ್ತು ಬನ್ ಆಂ ನಿನಗಿತ್ತೇನ್ ಇದೇ ಬುದಣ್ಣ ನೀನೊಲಿದ ಲತಾಂಗಿಗಂ ಧರೆಗಂ ಆಟಿಸಿದಂದು ನೆಗಳ್ತೆ ಮಾಸದೆ. ಯಾಕೆ ಅರ್ಥ ಆಗಲ್ಲ ಹೇಳಿ? ನೆಲಸುಗೆ ನಿನ್ನ ವಕ್ಷದೊಳೆ ನಿಶ್ಚಲಂ, ನಿನ್ನ ಹೃದಯದಲ್ಲೇ ನಿನ್ನಲ್ಲೇ ನೆಲೆಸಲಿ. ಯಾವುದು? ಈ ಭಟ ಖಡ್ಗ ಮಂಡಲೋತ್ಪಲವನ ವಿಭ್ರಮ ಭ್ರಮರಿಯಪ್ಪ ಮನೋಹರಿ ರಾಜ್ಯಲಕ್ಷ್ಮಿಯನ್. ಈ ವೈಭವಯುತವಾದ ಎಲ್ಲ ರಾಜ್ಯವು ನಿನಗೆ ಸಲ್ಲಿ, ನನಗೆ ಬೇಡ. ಅಷ್ಟೇ ಅಲ್ಲ, ಅಯ್ಯನಿತ್ತುದು ಮನ್, ನಮ್ಮಪ್ಪ ನನಗೆ ಕೊಟ್ಟಿಯಾನಲ್ಲ, ಅದನ್ನು ನಿನಗೆ ಕೊಟ್ಬಿಡ್ತಾಯಿದ್ದೀನಿ. ಇದೇ ಉದಣ್ಣ ನೀನೊಲಿದ ಲತಾಂಗಿಗಂ ಧರೆಗಂ ಆಟಿಸಿದಂದು. ನೀನು ಇಷ್ಟಪಟ್ಟ ಈ ರಾಜ್ಯಶ್ರೀಗೆ ನಾನು ಆಸೆ ಪಟ್ಟರೆ ನೆಗಳ್ತೆ ಮಾಸದೆ, ಕೀರ್ತಿ ಹೋಗೋದಿಲ್ವೇ? ತಗೋ ನೀನೆ. ಈಗ ನೋಡಿ, ಹಳಗನ್ನಡ ಯಾಕ್ರಿ ಅರ್ಥ ಆಗಲ್ಲ ನಮ್ಮಲ್ಲಿ ಇವತ್ತು? ಅದಕ್ಕೆ ನಾನು ಹೇಳಿದ್ದು, ಪರಂಪರೆಯನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಯಿತು ಅಂದರೆ, ಇವತ್ತು ಹಳಗನ್ನಡ ಓದೋರು ಕಡಿಮೆ ಆಗಿಬಿಟ್ಟಿದ್ದಾರೆ, ಸರಿಯಾಗಿ ಪಾಠ ಮಾಡೋರು ಕಡಿಮೆ ಆಗಿಬಿಟ್ಟಿದ್ದಾರೆ. ರಾಜರತ್ನಮ್ಮ ಅದನ್ನು ಮತ್ತೆ ಹೇಳೋರು. ಗುರು ನಮ್ಮ ಕಾರ್ಯಕ್ರಮದಲ್ಲಿ ಹಳೆಗನ್ನಡದ ಪ್ರೀತಿಯನ್ನು ಕೂಡ
ರಾಜರತ್ನಂ ಹೇಳೋರು ನಮ್ಮಲ್ಲಿ ಬೇಕಾದಷ್ಟು ರುಚಿಕಟ್ಟಾದ ಅಡುಗೆ ಇದೆ, ಬಡಿಸೋರಿಲ್ಲ ಅಂತ. ಎಷ್ಟು ಚೆನ್ನಾಗಿದೆ ಇದು, ನಿಜ ಈ ಮಾತು. ಬೇಕಾದಷ್ಟು ಸಮೃದ್ಧವಾದ ಸಾಹಿತ್ಯ ಇದೆ ಕನ್ನಡದಲ್ಲಿ, ತುಂಬ ಅದ್ಭುತವಾದದ್ದಿದೆ. ಆದರೆ ಅದನ್ನ ಸರಿಯಾಗಿ ಬಡ್ಸೋಕ್ಕೆ ಸಾಧ್ಯ ಆಗಬೇಕು. ನೋಡಿ, ನಿಜವಾಗಿಯೂ ನನಗೆ ವಚನ ಓದ್ದಾಗಲೇ ನಂಗೆ ಅನಿಸುತ್ತೆ, ನಮ್ಮಲ್ಲಿ ಏನಾಗಿತ್ತು ಅಂತಂದರೆ ನಿರ್ಮಲಾ ಅವರೇ, ಧರ್ಮ ಅಂದರೆ ಅನುಭವ ಅಂತಂದರೆ ದೇವ್ರಿಗೆ ಸಂಬಂಧಪಟ್ಟಿದ್ದಾದರೆ ಸಂಸ್ಕೃತದಲ್ಲಿ ಹೇಳಬೇಕು, ದಿನನಿತ್ಯದ್ದಾದರೆ ಕನ್ನಡದಲ್ಲಿ ಹೇಳಬೇಕು ಅಂತ. ದೇವ್ರ ಜೊತೆ ಕನ್ನಡದಲ್ಲಿ ಮಾತಾಡೋಕ್ಕಾಗಲ್ಲ ಅಂತ, ಸಂಸ್ಕೃತದಲ್ಲೇ ಮಾತಾಡಬೇಕು ಅಂತ. ನಮ್ಮ ಮಂತ್ರಗಳೆಲ್ಲ ಇರೋದು ಸಂಸ್ಕೃತದಲ್ಲೇ ಈ ಹೊತ್ತಿಗೋವೆ ಅಂತ. ಆದರೆ ನೋಡಿ ಎಷ್ಟು ಚೆನ್ನಾಗಿ ವಚನಕಾರ ಹೇಳಂದ್ರೆ, ದಯವಿಲ್ಲದ ಧರ್ಮ ಆವುದಯ್ಯ. ಬಹುಶಃ ಜಗತ್ತಿನ ಯಾವ ಭಾಷೆಯಲ್ಲೂ ಇದಕ್ಕಿಂತ ಸರಳವಾಗಿ ಪರಿಣಾಮಕಾರಿಯಾಗಿ ಧರ್ಮದ ಸಾರವನ್ನು ಹೇಳಿದ ಇನ್ನೊಂದು ಉದಾಹರಣೆ ನಂಗೆ ಗೊತ್ತಿಲ್ಲ, ಜಗತ್ತಿನ ಯಾವ ಭಾಷೆಯಲ್ಲೂ. ಬಹಳ ಒಳ್ಳೆ ವಚನ ಒಂದು ಹೇಳಿದ್ರಿ ನಿರ್ಮಲಾ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಭಗವದ್ಗೀತೆಯ ಸಾರ. ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಕಡೆ ಸಾಲು ನಂಗೆ ಅದಕ್ಕಿಂತ ಇಂಪಾರ್ಟೆಂಟು. ಯಾವಾಗಲೂ ವಚನಗಳ ಅರ್ಥ ಎಲ್ಲಿರುತ್ತೆ ಅಂದರೆ ಕಡೆ ಸಾಲಿನಲ್ಲಿರುತ್ತೆ, ಅಂಕಿತ ನಾಮದೊಂದಿಗೆ ಕಡೆ ಸಾಲಿರುತ್ತಲ್ಲ. ನೋಡಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ದೇವರನ್ನು ಒಲಿಸುವ ಪರಿ ಏನು ಅಂದರೆ, ಬಹಳ ಮುಖ್ಯವಾದ್ದೇನೆಂದರೆ, ಸಾಮಾಜಿಕ ಮೌಲ್ಯಗಳನ್ನು ಧಾರ್ಮಿಕ ಮೌಲ್ಯವಾಗಿ ರೂಪಾಂತರಿಸ್ಬಿಟ್ರು. ಬಸವಣ್ಣ ಮಾಡಿದ ಬಹಳ ದೊಡ್ಡ ಸಾಧನೆ ಏನು ಅಂದರೆ, ಯಾವುದನ್ನು ಇವತ್ತು ಸೋಷಿಯಲ್ ವ್ಯಾಲ್ಯೂ ಅಂತೀವೋ ಅದನ್ನು ರಿಲಿಜಿಯಸ್ ವ್ಯಾಲ್ಯೂ ಆಗಿ ರೂಪಾಂತರಿಸ್ಬಿಟ್ರು. ಕಳಬೇಡ, ಕೊಲಬೇಡ, ಇವೆಲ್ಲ ಸೋಷಿಯಲ್ ವ್ಯಾಲ್ಯೂಸ್. ಸದ್ಗೃಹಸ್ಥನಾಗಿರಬೇಕಾದ್ರೆ ಹೇಗಿರ್ಬೇಕು. ಬಟ್ ಹೀಗೆ ಮಾಡಿದ್ರೆ ಏನು ಅಂತಂದರೆ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ನೀವು ತಪಸ್ಸು ಮಾಡಬೇಕಾಗಿಲ್ಲ, ಪೂಜೆ ಮಾಡಬೇಕಾಗಿಲ್ಲ, ಧ್ಯಾನ ಮಾಡಬೇಕಾಗಿಲ್ಲ. ಒಳ್ಳೆ ಮನುಷ್ಯ ಆದರೆ ಇಲ್ಲಿ ಸಲ್ಲುವರು, ಅಲ್ಲಿಯೂ ಸಲ್ಲುವರು. ನಿಜವಾಗಿಯೂ ಇಡೀ ಜಗತ್ತಿಗೆ ಏನಾದರೂ ಅದ್ಭುತವಾದ ಕೊಡುಗೆ ಕನ್ನಡದ ಯಾವುದಾದ್ರು ಇದ್ದರೆ ನಂಗೆ ವಚನ ಸಾಹಿತ್ಯ ಅಂತ. ಏನಂದರೆ, ನಮ್ಮಲ್ಲಿ ಯಥಾ ಪ್ರಕಾರ ಧರ್ಮದ ಹೆಸರಿನಲ್ಲಿ ಅದನ್ನು ಭಜನೆ ಮಾಡಿಬಿಟ್ರು. ಅರ್ಥ ಹೊರಟೋಯ್ತು. ಅರ್ಥಕ್ಕಿಂತ ಹೆಚ್ಚಾಗಿ ಆಚರಣೆ ಮುಖ್ಯ ಆಗೋಯ್ತು. ಅದರಿಂದ ಆಚರಣೆ ಎಲ್ಲ ಮುಖ್ಯ, ಅರ್ಥ. ನಾರಾಯಣಿ ಸರ್, ನಾನು ನಿಮ್ಮ ಜೊತೆ ಮಾತಾಡ್ತಾ ಇರುವಾಗ ಒಂದನ್ಸುತ್ತೆ, ಒಂದು ತುಂಬ ಸರಳತೆ, ಆಮೇಲೆ ಜೀವನ ಪ್ರೀತಿ ನಮಗೆ ಅತ್ಯಂತ ಕುತೂಹಲ ಅನಿಸುತ್ತೆ. ಸಾಮಾನ್ಯವಾಗಿ ಈ ವಿಮರ್ಶನಾ ಸಾಹಿತ್ಯವನ್ನು ಇಷ್ಟಪಡೋರು ಅಥವಾ ಹಳೆಗನ್ನಡ ಸಂಸ್ಕೃತ ಬಲ್ಲವರು ಹೆಚ್ಚು ಗಂಭೀರವಾಗಿರ್ತಾರೆ. ಅದು ನಿಮಗೆ ಅನ್ವಯಿಸಲ್ಲ. ಯಾಕೆ ಇದು ಗುಟ್ಟು ಅಂತ? ಇದೇನು ಪ್ರಶಂಸೆಯೋ ಆರೋಪನೋ ನಂಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ನಾನು ಮಾತನಾಡೋದು ಗಂಭೀರವಾಗಿಯೇ, ಆದರೆ ಗಾಂಭೀರ್ಯ, ಒಣ ಪಾಂಡಿತ್ಯ ನಂಗೆ ಇಷ್ಟ ಇಲ್ಲ. ಜನಕ್ಕೆ ತಲುಪದೇ ಇದ್ದರೆ, ಅವರನ್ನು ಪ್ರೀತಿಯಿಂದ ನಾವು ಗೆಲ್ಲೋಕ್ಕಾಗದೇ ಇದ್ದರೆ ಏನು ಮಾತನಾಡಿ ಏನು ಉಪಯೋಗ? ಸೊ ಹೀಗಾಗಿ ಮೊದಲಿಂದಲೂ ನಾನು ಕಂಡುಕೊಂಡ ಸತ್ಯ ಏನು ಅಂತಂದರೆ, ಅತ್ಯಂತ ಬ್ರೆವಿಟಿ ಆ್ಯಂಡ್ ಸಿಂಪ್ಲಿಸಿಟಿ ಸೈನ್ ಆಫ್ ವಿಟ್ ಅಂತ ತುಂಬ ಒಳ್ಳೆಯ ಮಾತದು. ಸರಳತೆ ಮತ್ತು ಸಂಕ್ಷಿಪ್ತತೆ ಪ್ರತಿಭೆಯ ಲಕ್ಷಣ ಅಂತೆ. ಇನ್ನೊಂದು ಹೇಳಿದ್ರಲ್ಲ ನೀವು, ಜೀವನ ಪ್ರೀತಿ ಅಂತ. ನಾನು ನಿಜವಾಗಿಯೂ ಊಟ ಮಾಡೋದನ್ನು, ಎಂಜಾಯ್ ಮಾಡೋದನ್ನು ಕಲ್ತ್ಕೊಂಡಿದ್ದು ಪೂತಿನ ಅವರಿಂದ. ಊಟನ ಎಂಜಾಯ್ ಮಾಡೋದನ್ನು ಕಲ್ತ್ಕೊಂಡಿದ್ದು. ನಾವು ಬದುಕಿನಲ್ಲಿ ಎಂಜಾಯ್ ಮಾಡೋದಕ್ಕೆ ಏನೋ ಒದ್ದಾಡ್ತೀವಿ, ಯಾವಾಗಲೂ ಏನೋ ಕಷ್ಟ ದುಃಖ ಹಾಗೆ ಹೀಗೆ ತಲೆ ಮೇಲೆ ಭಾರ ಬಿದ್ದವರಾಗೆ ಅಂತಿರ್ತೀವಿ. ಹಾಗಲ್ಲ, ಯು ಕ್ಯಾನ್ ಎಂಜಾಯ್ ಎವ್ರಿಥಿಂಗ್. ಹಾಗೇನೆ ನೀವು ಬೇಂದ್ರೆ ಅವ್ರದ್ದು ಒಂದು ಮಾತು ಹೇಳಿರ್ಬೋದು, ನೀರಿನ ರುಚಿ ಬಲ್ಲಾತ ಏನು ಬರೀತಾನೆ. ಎಕ್ಸಾಕ್ಟ್ಲಿ. ನೋಡಿ, ನೀರಿಗೊಂದು ರುಚಿ ಇದೆ ನನಗೆ ಗೊತ್ತಾಗದೇ ಇದ್ರೆ ಯಾವ್ದು ರುಚಿಯೂ ಗೊತ್ತಾಗೋದಿಲ್ಲ ಅಂತ. ಅಂದರೆ ಇವತ್ತು ರುಚಿಹೀನ ಸಂಸ್ಕೃತಿ ಒಂದರಲ್ಲಿದ್ದೀವಿ ನಾವು. ಬಹಳ ಮುಖ್ಯವಾದದ್ದು. ನನಗೆ ಮಾಸ್ತಿ ಇದನ್ನು ತುಂಬ ಚೆನ್ನಾಗಿ ಒಂದು ಪ್ರಸಂಗ ಹೇಳಿದ್ರು ನಿಮಗೆ ರುಚಿ ಬಗೆಗೆ ಅಂತ. ಮಾಸ್ತಿ ಮನೆಗೆ ನಾವೆಲ್ಲ ಒಂದಷ್ಟು ಜನ ಸ್ನೇಹಿತರು ಹೋಗಿದ್ವಿ. ಆಗ ಅವ್ರ ಮನೇಲಿ ಚಕ್ಲಿ ಕೊಟ್ಟರು ನಮಗೆ. ನನಗೆ ಚಕ್ಲಿ ಅಂದರೆ ಇಷ್ಟ. ಸೊ ಹೀಗಾಗಿ ಅದನ್ನು ತಿಂತಾಯಿದ್ದೆ ನಾನು. ಕರುಮ್ ಕರುಮ್ ಅಂತ ಶಬ್ದ ಆಗ್ತಾಯಿತ್ತು. ನನ್ನ ಜೊತೆ ಆಧುನಿಕ ಗೆಳತಿಯರು ಕೆಲವರಿದ್ದರು, ತುಂಬ ಅತ್ಯಂತ ನಾಗರಿಕ ಜಗತ್ತಿನವರು. ನಾನು ಹಳ್ಳಿಯಿಂದ ಬಂದವನು, ಚಕ್ಲಿ ತಿಂತಾಯಿದ್ದೆ ಆರಾಮಾಗಿ. ಅವರೇನು ಮಾಡಿದರು ಅಂತಂದರೆ, ಚಕ್ಲಿಯನ್ನು ಬಾಯಲ್ಲಿಡೋದು, ನೆನೆಸೋದು, ಶಬ್ದ ಆಗ್ದಾಗ ತಿನ್ನಬೇಕಂತೆ. ಇದೊಂದು ನಾಗರಿಕತೆಯ ಲಕ್ಷಣ, ಬಾಯಿ ಮುಚ್ಕೊಂಡು ಶಬ್ದ ಆಗ್ದಾಗ ತಿನ್ನಬೇಕು ಅಂತ. ಅವರೆಲ್ಲ ನನ್ನನ್ನು, ನಾನು ತಿಂತಾಯಿದ್ನಲ್ಲ ಶಬ್ದ ಕರುಮ್ ಕರುಮ್ ಅಂತ ಒಂಥರ ವಿಚಿತ್ರವಾಗಿ ನೋಡ್ತಾಯಿದ್ರು. ನನಗೆ ಗೊತ್ತಾಯಿತು. ನಾನು ಮಾಸ್ತಿ ಅವ್ರನ್ನ ಕೇಳಿದೆ, ಸರ್ ನೀವು ಕೊಟ್ಟಿರೋ ಚಕ್ಲಿ ಇನ್ಯಾವುದಾದ್ರು ಮೃದುವಾದ ಪದಾರ್ಥ ಕೊಟ್ಟಿದ್ರೆ ಶಬ್ದ ಆಗಿ ತಿನ್ಬೋದು, ಇದನ್ನು ಶಬ್ದ ಆಗ್ದಾಗ ತಿನ್ನೋದು ಹೇಗೆ ಅಂತ. ಎಷ್ಟು ಚೆನ್ನಾಗಿ ಮಾಸ್ತಿ ಹೇಳಿದರು ಅಂತಂದರೆ, ನೋಡಪ್ಪ ಚಕ್ಲಿ ರುಚಿ ಇರೋದೇ ಶಬ್ದದಲ್ಲಿ ಅಂತ. ನೀವು ಇಲ್ಲದ ಹಿಟ್ಟೇ ತಿನ್ಬೋದಾಗಿತ್ತಲ್ಲ ಅಂತ. ಚಕ್ಲಿ ಯಾಕೆ ಮಾಡಬೇಕು? ಅವರೆಲ್ಲ ಹಿಟ್ಟು ಮಾಡ್ಕೊಂಡು ತಿಂತಾ ಇದ್ದಾರೆ, ನೀನೊಬ್ಬನೇ ಚಕ್ಲಿ ತಿಂತಾ ಇರೋನು ಅವ್ರು ಯಾರೋ ಅಲ್ಲ ಅಂತ. ಇಷ್ಟೇ ಹೇಳಿದರೆ ಮಾಸ್ತಿ ದೊಡ್ಡವರಾಗ್ತಿರ್ಲಿಲ್ಲ. ಅದಾದಮೇಲೆ ಹೇಳಿದ್ರು, ನೋಡು ಆಧುನಿಕತೆ ನಮ್ಮ ರುಚಿಯನ್ನು ಹಾಳು ಮಾಡಿಬಿಟ್ಟಿದೆ ಅಂತ, ನಾಗರಿಕ ಜಗತ್ತು ನಮ್ಮ ರುಚಿಯನ್ನು ಹಾಳು ಮಾಡಿಬಿಟ್ಟಿದೆ ಅಂತ. ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳಿದ್ರು ಅವರು, ಸಂಪ್ರದಾಯನೂ ರುಚಿ ಹಾಳು ಮಾಡುತ್ತಪ್ಪ ಅಂತ. ಹೇಗೆ ಸರ್ ಅಂದೆ. ಪ್ರಸಾದ ಅಂತ ನಿಂಗೆ ಏನಾದರೂ ಕೊಡು, ಕಣ್ಮುಚ್ಕೊಂಡು ತಿಂದ್ಬಿಡ್ತಾರೆ.
ಎಲ್ಲೋ ನಿಮ್ಮ ಮನೇಲಿ ಲಾಡು ಇರುತ್ತೆ ಅಂತ ಇಟ್ಕೊಳ್ಳಿ, ವೇಸ್ಟ್ ಆಗುತ್ತೆ ಅಂತ ಇದು, ನೀವು ಪ್ರಸಾದ ಅಂತ ಕೊಡಿ, ಕಣ್ಗೊತ್ಕೊಂಡು ತಿಂದ್ಬಿಡ್ತಾರೆ. ಸಂಪ್ರದಾಯನೂ ರುಚಿ ಹಾಳು ಮಾಡುತ್ತೆ, ಆಧುನಿಕತೆಯೂ ರುಚಿ ಹಾಳು ಮಾಡುತ್ತೆ. ರುಚಿ ಉಳಿಸ್ಕೊಳ್ಳೋದಿರುತ್ತಲ್ಲ, ನಮ್ಮ ಕೈಯಲ್ಲಿದೆ ಅದು, ರುಚಿಯನ್ನು ಹೇಗೆ ಕಾಪಾಡ್ಕೋಬೇಕು ಅಂತ. ಈ ಹೊತ್ತು ಈ ರುಚಿಯೇ ಕಾವ್ಯದಲ್ಲಿ ಸದಭಿರುಚಿ ಕೂಡ ಹೌದು. ಇದನ್ನೇ ಕಲ್ಚರ್ ಅಂತ ನಾವು ಕರೆಯೋದು. ಇವತ್ತಂಥ ಸದಭಿರುಚಿ ಕೂಡ ಹಾಳಾಗ್ಬಿಡ್ತಾ ಇದೆ ಸಮಾಜದಲ್ಲಿ. ಅದನ್ನು ನಾನು ಹೇಳಿದ್ದು, ರುಚಿ ಎನ್ನುವಾಗ ಕೇವಲ ನಾಲಿಗೆಗೆ ಸಂಬಂಧಪಟ್ಟಿದ್ದು ಮಾತ್ರ ಅಲ್ಲ. ನಾಲಿಗೆ ನೋಡಿ, ನಮಗೆ ಸಂಬಂಧಿಸಿದ್ದು ದಾಸರು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಸೊ ನಾಲಿಗೆಯ ಮಹತ್ವವನ್ನು ಕುರಿತು, ನಮ್ಮಲ್ಲಿ ನಾಲಿಗೆ, ಯಾರಿಗೆ ನಾಲಿಗೆಯ ಮೇಲೆ ನಿಯಂತ್ರಣ ಇರುತ್ತೋ ಅವರು ಕಲ್ಚರ್ನ ಗೌರವಿಸ್ತಾರೆ ಅಂತ. ಎರಡು ಕಾರಣಕ್ಕಾಗುವೆ. ಇದು ದೇಹದ ಆರೋಗ್ಯವನ್ನು ಕಾಪಾಡುತ್ತೆ, ಮನಸ್ಸಿನ ಆರೋಗ್ಯವನ್ನು ಕಾಪಾಡುತ್ತೆ ನಾಲಿಗೆ. ದೇಹದ ಆರೋಗ್ಯ ಅಂದರೆ ನೀವು ರುಚಿಯನ್ನು ನಿಯಂತ್ರಿಸಿದ್ರೆ, ಎಷ್ಟೋ ಸಲ ನಾವು ಯಾಕೆ ತಿಂತೀವಿ ಅಂದರೆ ಹಸಿವಿಗೆ ತಿನ್ನೋದಿಲ್ಲ, ನಾಲಿಗೆ ಚಪ್ಪಲಕ್ಕೆ ತಿಂತಾ ಇರ್ತೀವಿ. ಅದನ್ನು ನಿಲ್ಲಿಸ್ಬಿಟ್ರೆ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ. ಹಾಗೆ ಮಾತನಾಡೋ ಚಪ್ಪಲ. ನಮ್ಮ ನಿಜವಾದ ಶಕ್ತಿ ವ್ಯಯ ಆಗೋದು ಯಾವುದರಿಂದ ನಿರ್ಮಲ ಅಂದರೆ ಮಾತಿನಿಂದ, ಅನಗತ್ಯ ಮಾತಿನಿಂದ. ಸುಮ್ಮನೆ ಮಾತಾಡ್ತಿರ್ತೀವಿ. ಮಾತಿನ ಮೇಲೆ ನಿಯಂತ್ರಣ, ಆಹಾರದ ಮೇಲೆ ನಿಯಂತ್ರಣ. ಇವನ್ ನಮ್ಮ ಲಿಟ್ರರಿ ಗುರುನಲ್ಲಿ ಆರೋಗ್ಯದ ಬಗ್ಗೆನೂ ಕೂಡ ಸಲಹೆ ಸಿಗ್ತಾ ಇದೆ ನಮ್ಮ ಕೇಳಗರಿಗೆ. ಈಗ ರೂಪಕ ಅಂದ ತಕ್ಷಣ ನನಗೆ ಇನ್ನೊಂದು ನೆನಪಾಗತ್ತೆ. ನೀವು ಮತ್ತೆ ಕೇಸ್ನಿಂದ ಕುವೆಂಪು ಅವ್ರಿಗೂ ಬರ್ತೀರ. ರೂಪಕಗಳ ಬಗ್ಗೆ ಬಾ ಚಕೋರಿ, ಚಂದ್ರಮಂಚಕೆ, ತಮ್ಮ ಅಧ್ಯಯನದ ಹರವು ಮತ್ತು ಹೊಳವು ಕೇಸ್ ನನಗಷ್ಟೇ ಮುಗಿಯಲ್ಲ. ಮತ್ತೆ ನೀವು ಈ ಕಡೆ ಮುಖ ಮಾಡಿದರೆ ನಮ್ಮ ಹನತೆಯ ಹಾಡು ಕವಿ, ಅದಾದ ನಂತರ ಕುವೆಂಪು ಅವರ ಕುವೆಂಪು ದರ್ಶನಕ್ಕೆ ಅವರು ಬಾಚಕೋರಿ ಚಂದ್ರಮಂಚಕ್ಕೆ ಅಂತ ಕರೆದ್ರೆ ನೀವು ಕುವೆಂಪು ಅವರನ್ನು ಬೇರೆ ದೃಷ್ಟಿಯಲ್ಲಿ ಕರಿತೀರಾ. ಅದು ಹೇಗೆ ಸರ್? ನೋಡಿ, ನನಗೇನಂತಂದರೆ ಇತ್ತೀಚೆಗೆ ನಂಗೆ ತುಂಬ ಅನ್ನಿಸ್ತಾ ಇರೋದೇನು ಅಂದರೆ, ನಮ್ಮ ಓದು ಬಿಡಿ ಬಿಡಿ ಆಗಿಬಿಟ್ಟಿದೆ ಅಂತ. ಇಡಿಯಾಗಿ ಓದೋಕ್ಕೆ ನಾವು ಸಾಧ್ಯ ಆಗಬೇಕು ಅಂತ. ಕುವೆಂಪು ನಮ್ಮ ಕಾಲದ ಬಹಳ ದೊಡ್ಡ ಕವಿ ಮಾತ್ರ ಅಲ್ಲ, ಚಿಂತಕ ಕೂಡ ಹೌದು. ಅವರನ್ನು ಇಡಿಯಾಗಿ ನಾನು ಓದೋಕ್ಕೆ ಸಾಧ್ಯ ಆಗಬೇಕು ಅಂತ. ಇತ್ತೀಚೆಗೆ ನಂಗೆ ಏನನ್ನಿಸಿದೆ ನಿರ್ಮಲ ಅಂದರೆ, ನಾವು ಬರೆಯೋದು, ವಿಮರ್ಶಕ ಅನ್ನೋದು ಮತ್ತು ಅದೆಲ್ಲ ಸರಿಯೇ, ಅಟ್ಲೀಸ್ಟ್ ನಾವು ಒಳ್ಳೆ ಓದುಗರಾಗೋಣ ಮೊದಲು ಅಂತ. ಇವತ್ತು ಓದುವ ಸಂಸ್ಕೃತಿಯೇ ಒಂದು ಕಳೆದು ಹೋಗ್ಬಿಟ್ಟಿದೆ, ಓದುವ ಅಭಿರುಚಿಯೇ ಒಂದು ಕಳೆದು ಹೋಗ್ಬಿಟ್ಟಿದೆ. ಹೀಗಾಗಿ ನನಗೇನು ಅಂದರೆ, ನಮ್ಮ ಕಾಲದ ಬೇಂದ್ರೆಯನ್ನು ಒಂದು ಅಕ್ಷರ ಬಿಡ್ದಾಗ ಓದಬೇಕು ಅಂತ. ನನಗೆ ಒಂದು ಹೆಮ್ಮೆ ಏನು ಅಂತಂದರೆ, ನೀವು ಒಪ್ಪಿ ಬಿಡಿ, ಕುವೆಂಪು ಅವರನ್ನು ಒಂದು ಅಕ್ಷರ ಬಿಡ್ದಾಗ ನಾನು ಓದಿದ್ದೀನಿ. ಅದು ತಿಳ್ಕೊಂಡಿರೋದು ಅದು ಬೇರೆ ವಿಚಾರ. ನಾನು ಓದಿದ್ದೀನಿ, ಸಮಗ್ರವಾಗಿ ಓದಿದ್ದೀನಿ. ಶಿವರುದ್ರಪ್ಪನವರೇ ಒಂದು ಸಾರಿ ಹೇಳಿದರು, ನಾನು ಕುವೆಂಪು ನಾಟಕಗಳ ಅಧ್ಯಯನ ಬರೋದು ಅವ್ರಿಗೆ ಕೊಟ್ಟಾಗ ಅವ್ರು ಹೇಳಿದರು, ಎಲ್ಲ ನಾಟಕಗಳನ್ನು ನಂಗೆ ಓದೋಕ್ಕಾಗಿಲ್ಲಪ್ಪ ಅಂತ ಹೇಳಿ. ಪ್ರೀತಿಯ ಶಿಷ್ಯ ಅವರು ಕುವೆಂಪು ಅವರ ಇದು JSS. ಇದನ್ನು ನಾನು ಯಾಕೆ ಹೇಳ್ತೀನಿ ಅಂದರೆ, ಎಷ್ಟೋ ಸಲ ನಾವೇನು ಮಾಡ್ತೀವಿ ಅಂದರೆ, ಆಯ್ಕೆ ನಮ್ಮ ಹಳಗನ್ನಡದಲ್ಲೂ ಹಾಗೆ ಆಯಿತು. ಇಡಿಯಾಗಿ ನಾವು ಓದೋದಿಲ್ಲ, ಕೆಲವು ಆಯ್ದ ಭಾಗಗಳನ್ನು ಓದೋದು. ಹರಿಶ್ಚಂದ್ರ ಕಾವ್ಯ ಅಂತಂದರೆ, ಸೊ ವಿಶ್ವಾಮಿತ್ರ ವಸಿಷ್ಠರ ಸಂವಾದವೋ ಅಥವಾ ಹೊಲ್ತಿಯರು ಮತ್ತು ಹರಿಶ್ಚಂದ್ರನ ಸಂವಾದವೋ, ಚಂದ್ರಮತಿಯ ಪ್ರಲಾಪವೋ, ಯಾವುದೋ ಒಂದು ಭಾಗ ಓದ್ಬಿಡೋದು, ರಾಘವಾಂಕ ನಂಗೆ ಗೊತ್ತು ಅಂತ. ಬೇಂದ್ರೆನ ಕೆಲವು ಪದ್ಯಗಳನ್ನು ಓದ್ಬಿಡೋದು, ಇಡೀ ಬೇಂದ್ರೆ ನಂಗೆ ಗೊತ್ತು ಅಂತ. ಬರೀ ಕಾದಂಬರಿ ಮಲೆಗಳ ದಿನಗಳು, ಕಾನೂರು ಹೆಗ್ಗಡತಿ ಎರಡು ಓದ್ಬಿಟ್ಟು ಕುವೆಂಪುನೇ ಗೊತ್ತು ಅಂತ. ಈ ಮನೋಭಾವನೆ ಇದೆಯಲ್ಲ, ಇದು ಪ್ರಶ್ನಾರ್ಹವಾದದ್ದು ಅಂತ ನಂಗೆ ಅನೇಕ ಸಲ ಅನಿಸಿದೆ. ಹೀಗಾಗಿ ನಾನು ಏನು ಮಾಡಿದೆ ಅಂತಂದರೆ, ಅದಕ್ಕೆ ನಾನು ಪಂಪ ಅನ್ನುವಾಗ ಪಂಪನನ್ನು ಪೂರ್ತಿ ಓದಬೇಕು. ನಾನು ಆದಿಪುರಾಣವನ್ನು ಪೂರ್ತಿಯಾಗಿ ಓದಬೇಕು, ವಿಕ್ರಮಾರ್ಜುನ ವಿಜಯವನ್ನು. ನೋಡಿ, ನಮ್ಮಲ್ಲಿ ಬಹಳಷ್ಟು ಜನ ವಿಕ್ರಮಾರ್ಜುನ ವಿಜಯ ಪೂರ್ತಿ ಓದಿಲ್ಲ ಗೊತ್ತಾ. ಕುವೆಂಪು ಬಗ್ಗೆ ಮಾತನಾಡುವ ಅನೇಕ ನನ್ನ ವಿದ್ವಾಂಸ ಗೆಳೆಯರು ರಾಮಾಯಣ ದರ್ಶನಂ ಪೂರ್ತಿ ಓದಿಲ್ಲ. ರಾಮಾಯಣ ದರ್ಶನಂ ಓದಿದೆ, ಕುವೆಂಪುನ ನಾನು ಓದಿದ್ದೀನಿ ಅಂತಂದರೆ ಎಷ್ಟು ನೋವಾಗುತ್ತೆ ಅಂತ ನಾನು ಹೇಳೋದು. ನಮ್ಮ ಕಾಲದ ಬಹಳ ದೊಡ್ಡ ಕಾವ್ಯ ರಾಮಾಯಣ ದರ್ಶನಂ. ರಾಮಾಯಣ ದರ್ಶನಂ ರಾಮನ ಕಥೆ ಅಲ್ಲ, ನಮ್ಮ ಕಾಲದ ಕಥೆ ಅದು. ಕಲೋನಿಯಲ್ ಕಲ್ಚರ್ನ ಹೇಳುವಂಥ ಕಥೆ ಅದು, ವಸಾಹತೋತ್ತರ ಸಂಸ್ಕೃತಿಯನ್ನು ಹೇಳುವಂಥ ಕಥೆ ಅದು. ನೀವು ಸರಿಯಾಗಿ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಯಿತು ಅಂದರೆ ಈ ಹೊತ್ತಿನ ಕಥೆಯನ್ನು ಅವ್ರು ಹೇಳ್ತಿದ್ದಾರೆ ಅಂತ. ಹೀಗಾಗಿ ನನಗೇನಂತಂದರೆ, ಕುವೆಂಪು ಅವರನ್ನು, ನಮ್ಮ ಕಾಲದ ಒಬ್ಬ ಲೇಖಕನನ್ನು ಇಡಿಯಾಗಿ ಓದಬೇಕು ಅಂತ ಅನ್ನಿಸ್ತು ನನಗೆ. ಓದೋಣ, ನೋಡೋಣ ಏನು ಅಂತ. ಹಾಗೆ ಓದಿ, ಆಮೇಲೆ ಓದಿದ ಮೇಲೆ ನಾನು ಏನು ಓದಿದ್ದೀನೋ ಅದನ್ನು ಬೇರೆಯವ್ರ ಹತ್ರ ಹಂಚ್ಕೊಳ್ಳೋಣ. ಇದು ಮತ್ತೆ ಹಂಚ್ಕೊಳ್ಳುವ ಸಹಬಾಳ್ವೆಯ ಪರಿಕಲ್ಪನೆ. ನಿಮ್ಮ ವಿಮರ್ಶಾ ಸಾಹಿತ್ಯದ ಬಗ್ಗೆ ನಾವು ಮಾತಾಡೋದಾದರೆ, ವಿಮರ್ಶಾ ಪ್ರಪಂಚದಲ್ಲಿ ನಮ್ಮ ಕೀರ್ತಿನಾಥ್ ಕುರ್ತಕೋಟಿ ಅಂಥವರು ತುಂಬ ದೊಡ್ಡ ಹೆಸರನ್ನು ಮಾಡಿದಂಥವ್ರು. ಆ ನಂತರ ಬಂದಂಥ ತಾವು ಒಂದು ಹೊಸ ಪರಂಪರೆಗೆ ಹುಟ್ಟಾಕಿದ್ರಿ. ಅದರದ್ದು ಮೇನ್ ಟ್ಯಾಗ್ ಲೈನ್ ಅಂತ ನಾವೇನು ಹೇಳ್ತೀವಲ್ಲ, ಇಡಿಯಾಗಿ ಓದು ಬಿಡಿಯಾಗಿ ಅಲ್ಲ ಅಂತ. ಹೌದು, ಆ ಒಂದು ಇದನ್ನು ನಿಮ್ಮ ಖಂಡಿತ ಹೌದು. ನಾನು ಅಂದರೆ ಇದನ್ನು ನಾನು ಒಂದು ತಾತ್ವಿಕ ನೆಲೆಯಾಗಿ ನಾನು ಸ್ವೀಕರಿಸಿದ್ದೀನಿ. ಬಹುಶಃ ಕನ್ನಡದಲ್ಲಿ ಮೊದಲ ಸಲ ಈ ಸಮಗ್ರ ಓದಿನ ಪರಿಕಲ್ಪನೆಯನ್ನು ನಾನು ಪ್ರತಿಪಾದಿಸ್ತಾ ಇದ್ದೀನಿ. ನಾನು ಇದು ಅಗತ್ಯ ಇದೆ ಅಂತ ಪ್ರತಿಪಾದಿಸೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಮತ್ತು ಅದನ್ನು KS ನರಸಿಂಹಸ್ವಾಮಿಯವರ ಸಮಗ್ರ ಓದನ್ನು ಮಾಡಿದೆ, ಅನಕ್ರನ್ನು ಮಾಡಿದೆ, ನಾನು JSS ಮಾಡಿದೆ,
ಕುವೆಂಪು ಅವರನ್ನು ಮಾಡಿದೆ. ಹೀಗೆ ಒಬ್ಬ ಲೇಖಕನನ್ನು ಇಡಿಯಾಗಿ ಓದುವಂಥದ್ದು. ಈಗ ಹಳಗನ್ನಡವನ್ನು ನಾನು ಹಾಗೆ ಅಧ್ಯಯನ ಮಾಡಬೇಕು ಅಂತಿದ್ದೀನಿ. ಅಂದರೆ ಕುಮಾರವ್ಯಾಸನ ಇಡಿಯಾಗಿ ಓದಿ ನಾನು ಹೇಳೋಕ್ಕೆ ಸಾಧ್ಯ ಆಗಬೇಕು. ಪಂಪನನ್ನು, ನಮ್ಮ ಪರಂಪರೆಯನ್ನೇ ನಾವು ಹೀಗೆ ಒಂದು ರೀತಿ ಮರು ಓದಿಗೆ ಗುರಿಪಡಿಸಬೇಕಾಗಿದೆ. ಇವತ್ತು ಎಲ್ಲವನ್ನು ಮರು ಓದಿಗೆ ಗುರಿಪಡಿಸಬೇಕಾಗಿದೆ. ನಾವು ಸುಮ್ಮನೆ ಸಿದ್ಧ ಮಾತುಗಳನ್ನು ಹೇಳ್ತಾ ಇದ್ದೀವಿ. ಅದರಿಂದ ಇವತ್ತೆಲ್ಲ ಸಾಹಿತ್ಯದ ಮರು ಓದಿನ ಅವಶ್ಯಕತೆ ಇದೆ, ತುಂಬ ಇದೆ. ಇವತ್ತು ನಮಗೇನಾಗಿದೆ ಅಂದರೆ ರೆಡಿ ಫುಡ್, ರೆಡಿ ಡ್ರೆಸ್ ಎಲ್ಲ ರೆಡಿಯಾಗಿರಬೇಕು ಅಂತ ಹೇಳಿ ಅದರಿಂದ ಏನು ಉಪಯೋಗ ಆಗೋದಿಲ್ಲ. ಮತ್ತು ನಾವು ವಿವರಗಳಿಗೆ ಹೋಗಬೇಕು, ಸೂಕ್ಷ್ಮಗಳಿಗೆ ಹೋಗಬೇಕು. ಸೊ ಮತ್ತೆ ಅಧ್ಯಯನಕ್ಕೆ ಹೋಗಬೇಕು. ಈಗ ಕಾವ್ಯವನ್ನು ಓದುವ ಒಂದು ಮನೋಧರ್ಮ ಅಥವಾ ಆ ಪೀಠಿಕೆ, ಅದರ ಬಗ್ಗೆ ಒಂದಿಷ್ಟು ನಮ್ಮ ಲಿಟ್ರರಿ ಗುರು ಕಾರ್ಯಕ್ರಮದಲ್ಲಿ ಕಾವ್ಯನ ಮಾಡಿಕೊಳ್ಳುವಂಥ ವಿದ್ಯಾರ್ಥಿಗಳಿರ್ಬೋದು ಅಥವಾ ಕವನವನ್ನು ಬರೆಯೋರಿರ್ಬೋದು, ಕೆಲವೊಂದು ಹಿತನುಡಿಗಳು ಸಹಾಯ ಆಗ್ಬೋದು ಅಂತ. ಹಿತನುಡಿ ಅಂತ ಹೇಳೋದಿಲ್ಲ, ನಾನು ಕಾವ್ಯವನ್ನು ಹೇಗೆ ಸಂತೋಷ ಪಡ್ತೀನಿ ಅಂತ ಹೇಳ್ಬೋದು. ಇವತ್ತು ನಮಗೆ ಬೇಕಾಗಿರೋ ಸಂವಾದ. ಕಮ್ಮು ಅದನ್ನು ತುಂಬ ಚೆನ್ನಾಗಿ ಹೇಳ್ತಾನೆ. ನಾನು ಮುಂದೆ ಹೋಗಲಾರೆ, ಯಾಕೆಂದರೆ ಹಿಂದೆ ಬರುವ ನಿನಗೆ ಮಾರ್ಗ ತೋರಿಸೋ ಶಕ್ತಿ ನನಗಿಲ್ಲ. ನಾನು ಹಿಂದೆ ಬರಲಾರೆ, ಯಾಕೆಂದರೆ ಯಾರನ್ನು ಫಾಲೋ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ವಿ ವಾಕ್ ಟುಗೆದರ್, ಒಟ್ಟಿಗೆ ಹೋಗೋಣ ಅಂತ. ಇದನ್ನೇ ಸಹನಾಭವತ್ತು ಸಹನೌಭುನಕ್ತು ಸಹವೀರ್ಯಂ. ಅಂದರೆ ನಾವು ಯಾವಾಗಲೂ ಒಟ್ಟಿಗೆ ಹೋಗುವ ಒಂದು ಕ್ರಮ ಇದೆ. ಕಾವ್ಯವನ್ನು ಹೇಗೆ ಓದಬೇಕು ಅಂತಂದರೆ ಬಹಳ ಇಂಪಾರ್ಟೆಂಟ್ ಅದು. ಮೊದಲನೇದು ಕಾವ್ಯವನ್ನು ಗಟ್ಟಿಯಾಗಿ ಓದಬೇಕು. ನಮ್ಮಲ್ಲಿ ಮನಸ್ಸಲ್ಲಿ ಓದ್ಕೊಳ್ತಾರೆ. ಇದೊಂದು ದೊಡ್ಡ ಇದು ಬಂದುಬಿಡ್ತು ನಮ್ಮಲ್ಲಿ. ಅದೇ ನಾನು ಹೇಳಿದ್ನಲ್ಲ, ರುಚಿಹೀನ ಸಂಸ್ಕೃತಿ ಅಂತನ್ನುವಾಗ ಮೊದಲೆಲ್ಲ ನ್ಯೂಸ್ ಪೇಪರು ಕೂಡ ದೊಡ್ಡ ಧ್ವನಿಯಲ್ಲೇ ಓದುವ ಒಂದು ಪರಿಪಾಠ ಇತ್ತು. ಹಾಂ, ಈಗ ಜೋರಾಗಿ ಮಾತು ಕೂಡ ಆಡಬಾರ್ದು ಅಂತ. ಅದು ಆಧುನಿಕತೆಯ ಲಕ್ಷಣ. ನಮ್ಮಲ್ಲಿ ಏನೋ ಯಾರೋ ಒಂದು ಸಿಕ್ಸರ್ ಹೊಡಿತಂದ್ರೆ ಓ ಅಂತ ಕಿರ್ಚಬಾರ್ದು. ಏನು ಹಾಕಿ ಕಿರ್ತೀಯ ಅಂತ. ಮತ್ತು ಸಂತೋಷ ಪಡೋದು ಹೇಗೆ ಅಂತ ಹೇಳೋದು. ಈ ಸಂಭ್ರಮ ಪಡುವ ಒಂದು ಸಂತೋಷ ಪಡುವ ಹೇಗೆ ನಮ್ಮ ಸಮಾಜ ಪ್ರೀತಿಸೋ ಶಕ್ತಿ ಕಳ್ಕೊಂಡಿದೆಯೋ, ಸಂತೋಷ ಪಡೋ ಶಕ್ತಿ ಕೂಡ ಕಳ್ಕೊಂಡ್ಬಿಟ್ಟಿದೆ. ಬಹಳ ಇಂಪಾರ್ಟೆಂಟ್. ಅದಕ್ಕೆ ನೋಡಿ, ನಾವು ಸೆಲೆಬ್ರೇಷನ್ ಅಂತಂದರೆ ಸೆಲೆಬ್ರೇಷನ್, ನಮ್ಮ ಜಾತ್ರೆಗಳು, ಅದು ಪರಿಕಲ್ಪನೆಗಳು, ಸಂಭ್ರಮ, ಗೆಟ್ ಟುಗೆದರ್ಗಳು. ಇವತ್ತು ಅಲ್ಲೂ ಕೂಡ ನಾವು ಏನು ಮಾಡ್ತೀವಿ ಅಂತಂದರೆ, ನೀವು ಮೇಲ್ನೋಟಕ್ಕೆ ಹಾಗೆ ಅನಿಸುತ್ತೆ ಅಷ್ಟೇ. ಆದರೆ ಆ ಮೇಲ್ನೋಟಕ್ಕೆ ಸಂಭ್ರಮ ಅಂತ ಅನಿಸಿದ್ರೂ ಆಳದಲ್ಲಿ ಎಲ್ಲರೂ ಏಕಾಂಗಿ ಅಂತ ಅನ್ನಿಸ್ತಾನೆ ಇರ್ತೀವಿ. ಆಧುನಿಕತೆಯ ಬಹಳ ದೊಡ್ಡ ದುರಂತ ಏನು ಅಂತಂದರೆ, ಕುಟುಂಬದಲ್ಲಂತೂ ಇವತ್ತು ಅದಕ್ಕೇ ನಮ್ಮ ಮನಸ್ಸೆಲ್ಲ ತಹತಹಿಸ್ತಾ ಇದೆ. ಈಗ ನಿನ್ನೆ ನಾನೇನೋ ಯಾರ್ದೋ ನಮ್ಮ ಸ್ನೇಹಿತರ ಮನೆಗೆ ಹೋಗಿದ್ದೆ. ಅವರು ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡಿದ್ವಿ. ಅದರಿಂದ ಅವ್ರು ಹೇಳ್ತಾಯಿದ್ರು, ಈ ಥರ ಊಟ ಮಾಡಿ ಎಷ್ಟೋ ದಿವಸ ಆಗಿಬಿಟ್ಟಿದೆ ಅಂತ. ಅಂದರೆ ನನಗೆ ಆ ಮಾತು ತುಂಬ ಆಶ್ಚರ್ಯ ಅನ್ನಿಸ್ತು. ಈ ಥರ ಊಟ ಮಾಡಿ ಎಷ್ಟೋ ದಿವಸ ಆಯಿತು ಅಂತಂದರೆ, ಹಾಗಾದ್ರೆ ದಿವಸ ಊಟ ಮಾಡಲ್ವ ನಾವು? ದಿವಸ ಊಟ ಮಾಡ್ತೀವಿ, ಆದರೆ ಒಟ್ಟಿಗೆ ಊಟ ಮಾಡಿದ್ರಲ್ಲಿ ಒಂದು ಸಂಭ್ರಮ ಇದೆ, ಒಂದು ಸಂತೋಷ ಇದೆ. ಏನೋ ಅದನ್ನ ಹರಟೆ ಹೊಡಿತಾ ಇದ್ವಿ, ಅದ್ರ ರುಚಿ, ಮತ್ತು ಎಲ್ಲ ಜಾಸ್ತಿನೂ ಊಟ ಮಾಡಿದ್ವಿ ಅದನ್ನೆಲ್ಲ. ಅಂದರೆ ನಾನು ಹೇಳಿದ್ನಲ್ಲ, ಈ ಸಹಬಾಳ್ವೆ, ಸೋಷಿಯಲ್ ಲೈಫ್ ಒಂದು, ಅದನ್ನು ನಾವು ಕಳ್ಕೊಂಡ್ಬಿಡ್ತಾ ಇದ್ದೀವಿ. ಸೊ ಆದ್ದರಿಂದ ಕಾವ್ಯ ಓದುವಾಗಲೂ ಗಟ್ಟಿಯಾಗಿ ಓದಬೇಕು. ಏಕೆಂದರೆ ಅದ್ರ ಲಯ ನಿಮ್ಗೆ ಅರ್ಥ ಆಗದೆ ಹೋಗಿಬಿಟ್ರೆ ಪದ್ಯವನ್ನು ಎಂಜಾಯ್ ಮಾಡೋಕ್ಕೆ ಆಗೋದಿಲ್ಲ. ತಿರುಕನೊಬ್ಬ ನೂರ ಮುಂದೆ ಮುರುಕು ಧರ್ಮಶಾಲೆ ಎಲ್ಲಿವರೆಗಿರುತ್ತಲ್ಲೊಂದು ಕನಸು ಕಂಡ ನಿಂತೇನೆ. ಈಗ ನೀವು ಒಬ್ಬ ತಿರುಕನು ಬಂದು ಅಂತ ಹೇಳೋದಕ್ಕೂ, ತಿರುಕನೊಬ್ಬ ನೂರ ಮುಂದೆ ಮುರುಕು ಧರ್ಮಶಾಲೆ ಎಲ್ಲಿವರೆಗಿರುತ್ತಲ್ಲೊಂದು ಕನಸು ಕಂಡ ನಿಂತೇನೆ. ಪುರದ ರಾಜ ಸತ್ತನವಗೆ ವರಕುಮಾರರಿಲ್ಲದಿರಲು ಕರಿಯ ಕೈಗೆ ಕುಸುಮ ಮಾಲೆ ಕೊಟ್ಟು ಪುರದೊಳು. 3 ಮಾತ್ರೆ ಲಯ ಇದು. ನೀವು ಲಯವನ್ನು ಫಿಲ್ ಮಾಡಿ ಎಷ್ಟು ವರ್ಷ ಆಯಿತು ನೀವು ಇದನ್ನು ಓದಿ, ಅದರಲ್ಲೂ ಕೂಡ ಎಷ್ಟು ಸುಂದರ. ಹೇಗೆ ನೆನಪಲ್ಲಿರುತ್ತೆ. ಲಯವನ್ನು ನೀವು ಫೀಲ್ ಮಾಡದೆ ಹೋಗಿಬಿಟ್ರೆ ಕಾವ್ಯವನ್ನು ಎಂಜಾಯ್ ಮಾಡೋಕ್ಕಾಗೋದಿಲ್ಲ. ಇವತ್ತು ನಮ್ಮ ಕಾವ್ಯ ಬರೆಯೋರು ಕೂಡ ಲಯವಿಲ್ಲದ, ಲಯವಿಹೀನ ಕಾವ್ಯವನ್ನು ಬರೀತಿದ್ದಾರೆ. ಬದುಕಿನಲ್ಲೇ ಒಂದು ಲಯ ಇದೆ. ನಮ್ಮ ಎಲ್ಲ ಗತಿಗಳಲ್ಲೂ, ಜೀವನದ ಎಲ್ಲ ನೆಲೆಗಳಲ್ಲೂ ಒಂದು ಲಯ ಇದೆ. ಆ ಲಯವನ್ನು ನಾವು ಮಾತನಾಡೋದ್ರಲ್ಲಿ ಒಂದು ಲಯ ಇದೆ. ನಾನು ಬಂದೆನು ಅಂತನ್ನಲ್ಲ, ಒಂದು ಯಾವುದೋ ಒಂದು ಸ್ಪೀಡನ್ನು ನೀವು ನಡೆಯೋದ್ರಲ್ಲಿ ಒಂದು ಹೆಜ್ಜೆಗೂ ಇನ್ನೊಂದು ಹೆಜ್ಜೆಗೂ ಅಷ್ಟೇ ಒಂಥರ ಅಂತರ ಇರುತ್ತೆ. ಹೂ ಅರಳೋದ್ರಲ್ಲಿ, ಹೆಣ್ಣು ಅರಳೋದ್ರಲ್ಲಿ, ಎಲ್ಲದರಲ್ಲೂ ಒಂದು ಲಯ ಇದೆ. ನಾವು ಇವತ್ತೇನು ಮಾಡಿದ್ದೀವಿ ಅಂದರೆ, ಲಯ ತಪ್ಪಿದ ಬದುಕು ನಮ್ಮದು. ತಾಳ ತಪ್ಪಿದ ಬದುಕು ಅನ್ನೋ ಹಾಗೆ ಲಯ ತಪ್ಪಿದ ಬದುಕು. ಈ ಲಯವನ್ನು ಫೀಲ್ ಮಾಡದೇ ಇದ್ದರೆ ಪದ್ಯ ನಿಮಗೆ ಎಂಜಾಯ್ ಮಾಡೋಕ್ಕಾಗೋದಿಲ್ಲ. ನೋಡಿ, ಈಗ ನೀವು ಬೇಂದ್ರೆ ಅವ್ರದ್ದು ಪಾತ್ರಗಿತ್ತಿ ಪಕ್ಕ ನೋಡಿದೇನ ಅಕ್ಕ ತುಂಬ ಇಷ್ಟವಾದ, ನೀವು ಕರೆಕ್ಟಾಗಿ ಹೇಳಿದ್ರಿ. ನೋಡಿ, ಪಾತ್ರಗಿತ್ತಿ ಪಕ್ಕ ನೋಡಿದೇನೆ ಅಕ್ಕ, ಆ ಸೊಗಸು ಎಲ್ಲಿದೆ ಗೊತ್ತಾ? ಪಾತ್ರಗಿತ್ತಿ ಪಕ್ಕ ನೋಡಿದೇನೆ ಅಕ್ಕ ಅಂದರು. ಅಕ್ಕ ಅನ್ನೋ ಬದಲು ಪಾತ್ರಗಿತ್ತಿ ಪಕ್ಕ ನೋಡಿದೇನೆ ತಂಗಿ ಇನ್ನಿ, ಆ ಪದ್ಯದ ಸೊಗಸೆ ಹೊರಟೋಗ್ಬಿಡುತ್ತೆ. ಅಂದರೆ ಈ ಲಯ, ಪ್ರಾಸ ಇವೆಲ್ಲವೂ ಇವನ್ನೆಲ್ಲ ಎಂಜಾಯ್ ಮಾಡೋಕ್ಕೆ ಸಾಧ್ಯ ಆಗಬೇಕು ನಾವು. ಅದರಿಂದ ಪದ್ಯದ ಶಕ್ತಿ ಅದು ಒಂದು. ಎರಡನೇದು, ಪದ್ಯವನ್ನು ನಿಂತು ಓದಬೇಕು ಅಂತ. ನಿಂತಂದರೆ ನಿಂತ್ಕೊಂಡು ಅಂತಲ್ಲ, ನಿಧಾನದಲ್ಲಿ ಓದಬೇಕು. ಒಂದು ಸಲಕ್ಕೆ ಒಂದು ಅರ್ಥ ಆಗುತ್ತೆ, ಮತ್ತೆ ಓದ್ತಾ ಅದರ ಅರ್ಥ ವಿಸ್ತಾರ ಆಗ್ತಾ ಹೋಗುತ್ತೆ.
ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ಮೊದಲನೇ ಸಲ ಓದಿದಾಗ ನೀವು ಹಾಗೆ ಓದ್ಬಿಡ್ತೀರಿ. ಎರಡನೇ ಸಲ ಓದೋ ವೇಳೆಗೆ ಯಾವುದು ಮಣ್ಣಿನ ಕಣ್ಣು? ನೀವು ಒಂದು ಸರಿ ಅದನ್ನು ನಿಲ್ಲಿಸಿದ್ರೆ, ನಿಂತು ಓದಿದರೆ ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು, ಆಗ ನಿಮಗೆ ಪದ್ಯದ ಅರ್ಥ ಹೊಳೆಯೋಕ್ಕೆ ಶುರು ಆಗುತ್ತೆ. ಅದು ಅಧ್ಯಾತ್ಮನೂ ಇದೆ, ಇಹ ಮತ್ತು ಪರ. ಬಹುಶಃ ನಮ್ಮ ಈ ಕ್ಷಿತಿಜ ಲಿಟರರಿ ಗುರು ಕಾರ್ಯಕ್ರಮದಲ್ಲಿ ಕಾವ್ಯವನ್ನು ಓದುವ, ಆಸ್ವಾದಿಸುವ ಮತ್ತು ನಿಂತು ಅಂದರೆ ಅದನ್ನು ಅನುಭವಿಸಿ ಓದುವ ಒಂದು ಪರಿಪಾಠವನ್ನು ನೀವು ಹೇಳ್ಕೊಡ್ತಾ ಇದ್ದೀರಾ. ಬಹಳ ಖುಷಿ ನನಗೆ. ಇನ್ನೊಂದು ತಮ್ಮ ಬಗ್ಗೆ ಹೇಳೋದಾದರೆ, ತಾವು ಎತ್ತರ ಮಟ್ಟಕ್ಕೆ ಸಾಹಿತ್ಯ ಕ್ಷೇತ್ರದಲ್ಲಿ ಬೆಳೆದ್ರಿ. ಆದರೆ ನನಗೆ ಇನ್ನೂ ಕುತೂಹಲ ಅನಿಸಿದ್ದು, ನೀವು ರಜನಿಯವರನ್ನು, ನಿಮ್ಮ ಶ್ರೀಮತಿ ಅವರನ್ನು ಕೂಡ ಒಂದು ವಿಮರ್ಶಾ ಪರಂಪರೆಗೆ ಕಾವ್ಯದ ರುಚಿಗೆ ಅವರನ್ನು ತಂದು ಇವತ್ತು ಉತ್ಕೃಷ್ಟ ಮಟ್ಟದ ಸಾಹಿತಿ ಅನ್ನೋಸರ ಮಟ್ಟಿಗೆ ಅವರಿಗೆ ಒಂದು ಪ್ರೇರಣೆಯನ್ನು ನೀಡ್ತೀರಾ. ನನಗದು ಬಹಳ ವಿಶೇಷ ಅನ್ನಿಸ್ತು. ನನಗೇನೆಂದರೆ ಇದೊಂದು ಯಾವಾಗಲೂ ನಂಗೆ ಕುತೂಹಲ. ನಮ್ಮ ಜೊತೆಗೆ ಇರ್ತಾರೆ. ನರಹಳ್ಳಿಯಿಂದ ರನ್ನಿ ಮನೆ, ನಿಮ್ಮ ಮನೆ ಹೆಸರು ಕೂಡ ಶ್ರೀಮತಿಯವರ ಹೆಸರಲ್ಲೇ ಇಟ್ಟಿದ್ದೀರಾ. ಬಹಳಷ್ಟು ಜನ ರನ್ನಿ ಮನೆ ಅಂತ ಇಟ್ಟಾಗ ಬಹಳಷ್ಟು ಜನ ಅದನ್ನು ರನ್ನ ಮನೆ ಇರ್ಬೋದು, ಹಾಗೆ ಹೀಗೆ ಇವರು ಕನ್ನಡ ಲೇಖಕರು ರನ್ನಿ ಅಲ್ಲ, ಅದು ರನ್ನ ಇರಬೇಕು, ಪಂಪ ರನ್ನ ಆ ಥರ ಅಂಥೇಳಿ. ಇಲ್ಲ, ನನ್ನ ಹೆಂಡತಿ ರಜನಿಯವರು, ನಾವು ಕರೆಯೋದು ರನ್ನಿ ಅಂತ ಅವರನ್ನು. ಸೊ ಹೀಗಾಗಿ ಅದು ರನ್ನಿ ಮನೆ, ಅದು ಒಂದು ಅವ್ರದ್ದೇ ಮನೆ ಅಂತ ಹೇಳಿ. ಅದು ಪ್ರೀತಿ ಬಿಡಿ ಅಷ್ಟೇ ಅದು. ಅದರಿಂದ ಆದರೆ ಸ್ತ್ರೀ ಸಂವೇದನೆ. ಹಾಂ, ಆದರೆ ನನಗೆ ಆಶ್ಚರ್ಯ ಏನಂತಂದರೆ, ಅವ್ರು ಬರೆಯೋದು ತಮ್ಮ 50ನೇ ವಯಸ್ಸಿಗೆ ಬರೆಯೋಕ್ಕೆ ಶುರು ಮಾಡಿದರು ರಜನಿಯವರು. ಸುಮಾರು ಆ ವೇಳೆಗಾಗಲೇ 30-32 ವರ್ಷದ ದಾಂಪತ್ಯದ ನಮ್ಮದು. ಅದುವರೆಗೆ ಅವರಲ್ಲಂಥ ಶಕ್ತಿ ಇದೆ ಅಂತಲೇ ಗೊತ್ತಿರಲಿಲ್ವಲ್ಲ ಅಂತ ನಂಗೆ ಕುತೂಹಲ. ಕ್ರಿಯೇಟಿವಿಟಿಯ ಶಕ್ತಿಯೇ ಹಾಗೆ. ನಿರ್ಮಲ, ನಿಮ್ಮಲ್ಲಿ ಯಾವ ಶಕ್ತಿ ಇದೆ ಅಂತ ನಿಮಗೂ ಕೂಡ ಗೊತ್ತಿಲ್ಲ, ಗೊತ್ತಾ? ನೀವು ಈ ಆಕಾಶವಾಣಿ, ದೂರದರ್ಶನ ಎಲ್ಲದರಲ್ಲೂ ಮುಳುಗೋಗಿದ್ದೀರಿ. ಇದೆಲ್ಲವನ್ನು ಬಿಟ್ಟು ನೀವು ಬರೆಯೋಕ್ಕೆ ಶುರು ಮಾಡಿದರೆ, ನಿಮ್ಮ ಮಾತೆಲ್ಲ ಕೇಳ್ತಾ ಇದ್ದರೆ ಖಂಡಿತ ನಿಮ್ಮ ಒಳಗಡೆ ಒಬ್ಬ ಸಾಹಿತಿ ಇದ್ದಾರೆ. ನೀವು ಅದನ್ನು ಗುರ್ಸ್ಕೊಂಡಿಲ್ಲ ಅಂತ. ನಾನು ಏನು ಮಾಡಿದ್ದು ಅಂದರೆ, ರಜನಿಯವರಲ್ಲಿ ಅದನ್ನು ನಾನೆಲ್ಲ ಗುರ್ಸಿದ್ದು. CN ರಾಮಚಂದ್ರನು, ಆಮೂರ್, ನನ್ನ ಗೆಳೆಯ ಲಕ್ಷ್ಮಣ್ ಕೊಡ್ಸೆ ಏನು ಮಾಡಿದರು, ನನ್ನ ಬಗ್ಗೆ ಒಂದು ಅಭಿನಂದನ ಗ್ರಂಥ ತರುವಾಗ, ಸೊ ನೀವೊಂದು ಲೇಖನ ಬರ್ಕೊಡಿ ಅಂತ ಅವ್ರನ್ನ ಕೇಳಿದರು. ಅಯ್ಯೋ, ನಂಗೆ ಬರೆಯೋಕ್ಕಾಗಲ್ಲ ಅಂದರು. ಆಮೇಲೆ ಇಲ್ಲ, ಬರೀರಿ ಅಂತ ಒತ್ತಾಯ ಬರೆದ್ರು. ಅದನ್ನು ಓದಿದ ಎಲ್ಲರೂ ಏನು ಅಂದರೆ, ತುಂಬ ಡಿಫ್ರೆಂಟ್ ಆಗಿದೆ ಆ ಲೇಖನ ಅಂತ. ಅವರು ಪ್ರಾರಂಭದಲ್ಲೇ ಶುರು ಮಾಡ್ತಾರೆ, ನಾವು ಏನು ಆದರ್ಶ ದಂಪತಿಗಳೇನೆಲ್ಲ, ನಾವು ಜಗಳನೂ ಆಡ್ತಾ ಇದ್ವಿ, ಆದರೆ ಪ್ರೀತಿನೂ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ವಾಸ್ತವವನ್ನು. ನಂಗೆ ಅದನ್ನು ಬರೆದಾಗ ಅನ್ನಿಸ್ತು, ಅರೆ ಎಷ್ಟು ಚೆನ್ನಾಗಿ ಬರೀತಾರೆ ಅವರು, ಯಾಕೆ ಬರೀಬಾರ್ದು ಅಂತ. ಆಮೇಲೆ ಅವರು ನನ್ನ ಅಜ್ಜಿಯ ಜಗತ್ತು ಅಂತ ಒಂದು ಪುಸ್ತಕ ಬರೆದ್ರು. ನಿಜವಾಗಿ ನಾನು ಒಬ್ಬ ವಿಮರ್ಶಕನಾಗಿ ಹೇಳಿದ್ರೆ, ನಾನು ಓದಿದ ಒಳ್ಳೆಯ ಪುಸ್ತಕಗಳಲ್ಲೊಂದು. ಅದಾದಮೇಲೆ ಆತ್ಮವೃತ್ತ ಅಂತ ನಮ್ಮಲ್ಲಿ ಒಂದು 14 ವರ್ಷ ಒಂದು ನಾಯಿ ಇತ್ತು. ಆ ನಾಯಿಯ ಕಥೆಯನ್ನು ಬರೆದ್ರು ಅವರು. ಅದನ್ನು ಆಮೂರರು ಹೇಳಿದರು, ಭಾರತೀಯ ಸಾಹಿತ್ಯದಲ್ಲಿ ಈ ಥರ ಒಂದು ಕಾದಂಬರಿಯನ್ನು ನಾನು ಓದಿಲ್ಲ ಅಂತ. ನಿಮ್ಮಿಬ್ಬರ ಈ ಸಾಹಿತ್ಯ, ಅದು ಶರಣರು ಕೂಡ ಹೇಳ್ತಾರೆ, ಈ ಮಗಳು ಬೆಸಗೊಂಡರೆ ಶುಭ ಲಗ್ನವೆನ್ನಿರೆಯ. ಹೌದು, ಅಂದರೆ ಸತಿಪತಿಗಳು ಒಂದಾಗಿ ಮಾಡಿರುವ ಸಾಹಿತ್ಯ ಸೇವೆ ತುಂಬ ರುಚಿಸುತ್ತೆ ಅಲ್ವಾ? ಇಷ್ಟೆಲ್ಲ ಮಾತಾಡಿದ ಮೇಲೆ ನಂಗೆ ಅನ್ನಿಸ್ತಾ ಇದೆ, ನೀವೊಂದು ಪ್ರಾಮಿಸ್ ಮಾಡ್ಬೇಕು ನನಗೆ ಸಾರ್ವಜನಿಕವಾಗಿ. ಖಂಡಿತ. ಏನು ಅಂತಂದರೆ, ಬರವಣಿಗೆಯನ್ನು ನಾನು ನಿರಂತರ ಮಾಡ್ಕೊಂಡ್ಬರ್ತೀನಿ ಅಂತ. ನಾನು ಹೌದು, ಈ ಲಿಟರರಿ ಗುರು ಕಾರ್ಯಕ್ರಮದಲ್ಲಿ ನಮ್ಮ ಗುರುವಾಗಿ ಇವತ್ತು ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯಂ ಅವರು ನನ್ನ ಕಡೆಯಿಂದ ಒಂದು ಪ್ರಾಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಬರವಣಿಗೆಯನ್ನು ನಾನು ಪ್ರಾರಂಭಿಸ್ತೀನಿ, ಅದನ್ನು ಗಂಭೀರವಾಗಿ ತಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಕ್ಷಿತಿಜ, ಈ ಲಿಟರರಿ ಕಾರ್ಯಕ್ರಮದಲ್ಲಿ ಹಲವಾರು ಅಂಶಗಳನ್ನು, ಕಾವ್ಯದ ಪರಂಪರೆಯನ್ನು, ಕಾವ್ಯದ ಓದನ್ನು, ಕಾವ್ಯದ ಹುಟ್ಟು, ಕಾವ್ಯದ ಮನೋಭಾವ, ಇವೆಲ್ಲವನ್ನು ಕೂಡ ನಮ್ಮ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯಂ ಅವರು ತಿಳಿಸ್ಕೊಟ್ರು. ಸರ್, ಕೊನೆಯದಾಗಿ ಸಾಹಿತ್ಯದ ಗುರುವಾಗಿ ಸಾಹಿತ್ಯಾಸಕ್ತರಿಗೆ, ನಾನು ಶಿಷ್ಯರು ಅನ್ನಲ್ಲ, ಸಂವಾದ ಅಂತ ಹೇಳ್ಬಿಟ್ಟಿದ್ದೀರಾ, ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸಾಹಿತ್ಯದ ವಿದ್ಯಾರ್ಥಿಯಾಗಿ, ಸಾಹಿತ್ಯದ ಗುರುವಾಗಿ ಅಲ್ಲ, ಸಾಹಿತ್ಯ ಈಗಲೂ ಸ್ಟಿಲ್ ಐ ಆಮ್ ಎ ಸ್ಟೂಡೆಂಟ್. ಸಾಹಿತ್ಯದ ವಿದ್ಯಾರ್ಥಿಯಾಗಿ ಹೇಳುವ ಸಂಗತಿ ಏನು ಅಂತಂದರೆ, ಅಧ್ಯಯನವನ್ನು ರೂಢಿಸ್ಕೋಬೇಕು ನಾವು. ಅದರಿಂದ ನಮ್ಮಲ್ಲಿ ಎಂತೆಂಥ ಶ್ರೇಷ್ಠ ಪ್ರತಿಭೆಗಳಾಗಿ ಹೋಗಿದ್ದಾರೆ. ಅಧ್ಯಯನ ನಮಗೆ, ಪ್ರತಿಭೆ ಎಷ್ಟು ಇಂಪಾರ್ಟೆಂಟು, ವ್ಯುತ್ಪತ್ತಿಯೂ ಅಷ್ಟೇ ಇಂಪಾರ್ಟೆಂಟು. ಈ ಹೊತ್ತು ಹೊಸದಾಗಿ ಬರೆಯುವಂಥವ್ರಿಗೆ ನನ್ನ ಪ್ರೀತಿಪೂರ್ವಕ ಸಲಹೆ ಏನು ಅಂತಂದರೆ, ನಮ್ಮ ಶ್ರೇಷ್ಠ ಕವಿಗಳನ್ನು, ಶ್ರೇಷ್ಠ ಲೇಖಕರನ್ನು, ಚಿಂತಕರನ್ನು ಓದಿ. ಹಾಗೆ ಓದೋದ್ರ ಮೂಲಕ ಹೊಸ ಹೊಳಹುಗಳು ನಿಮಗೆ ಬರುತ್ತೆ. ಅದರಿಂದ ಭಾಷೆಯನ್ನು ಹೇಗೆ ಬಳಸಿದ್ದಾರೆ, ವಸ್ತುವಿನ ನಿರ್ವಹಣೆ ಹೇಗಿದೆ, ಅದರಿಂದ ಯಾವ್ಯಾವ ಒಳನೋಟಗಳನ್ನು ಅವರು ಕೊಡೋಕ್ಕೆ ಸಾಧ್ಯ ಆಯಿತು. ಕುಮಾರವ್ಯಾಸನ ಓದಿದರೆ ಕನ್ನಡವನ್ನು ಹೆಂಗೆ ಬಳಸ್ತಾ ಅಂತ ಗೊತ್ತಾಗ್ಬಿಡುತ್ತೆ.
ಬೇಂದ್ರೆಯನ್ನು ನೀವು ಓದಿದರೆ ಭಾಷೆಯನ್ನು ಹೇಗೆ ಕುಣಿಸಿದ್ರು ಬೇಂದ್ರೆ ಅಂತ ಗೊತ್ತಾಗ್ಬಿಡುತ್ತೆ. ಕುವೆಂಪುನ ಓದಿದರೆ ಭಾಷೆಯ ಪ್ರೌಢಿಮೆಯನ್ನು ಹೆಂಗೆ ಬಳಸಿದ್ರು ಅಂತ ಗೊತ್ತಾಗುತ್ತೆ. ನರಸಿಂಹಸ್ವಾಮಿಯನ್ನು ನೋಡಿದರೆ ಮನೆ ಮಾತನ್ನು ಹೆಂಗೆ ಕಾವ್ಯದ ಭಾಷೆ ಮಾಡಿದರು ಅಂತ ಗೊತ್ತಾಗುತ್ತೆ. ಅಡಿಗರನ್ನು ನೀವು ಓದಿದರೆ ಹೇಗೆ ಭಾಷೆಗೆ ಒಂದು ದಿನನಿತ್ಯದ ಮಾತಿಗೂ ಘನತೆಯನ್ನು ತಂದು ಕೊಟ್ಟರು ಅಂತ ಅನೇಕ ಸಂಗತಿಗಳಿಗೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಅದು ನಮಗೇನು ಮಾಡುತ್ತೆ ಅಂತಂದರೆ ನಮ್ಮಲ್ಲೊಂದು ಹೊಸ ಚೈತನ್ಯವನ್ನು, ಹೊಸ ನೋಟವನ್ನು ನಮಗೆ ತಂದು ಕೊಡುತ್ತೆ. ಇವತ್ತು ಅಗತ್ಯ ಬೇಕಾಗಿರೋದು ಶ್ರೇಷ್ಠ ಮನಸ್ಸುಗಳ ಅಧ್ಯಯನ. ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯಂ ಅವರು ಇದುವರೆಗೂ ನಮ್ಮ ಈ ಕ್ಷಿತಿಜ ಕಾರ್ಯಕ್ರಮಕ್ಕೆ ಹೊಸ ವರ್ಷದ ಕೊಡುಗೆಯಾಗಿ ಬಂದು ಸಾಹಿತ್ಯ ಕಾವ್ಯ ಪರಂಪರೆಯ ಹೊಸ ಆಯಾಮಗಳನ್ನು ನಮಗೆ ಹೇಳಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿಬಂತು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳು. ನಮಸ್ಕಾರ. ಇದುವರೆಗೆ ಕ್ಷಿತಿಜ ಲಿಟ್ರರಿ ಗುರು ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ ಅತಿಥಿಗಳು ಹಿರಿಯ ಸಾಹಿತಿ ಹಾಗೂ ಖ್ಯಾತ ವಿಮರ್ಶಕರಾದ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರು. ಕಾರ್ಯಕ್ರಮದ ಪರಿಕಲ್ಪನೆ ಮತ್ತು ನಿರ್ಮಾಣ ಡಾಕ್ಟರ್ ನಿರ್ಮಲಾ ಸಿ ಎಲಿಗಾರ್. ಸಂಕಲನ ನಂದನ್ ಕುಮಾರ್ ಎಲ್ಒ. ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.